ನಮ್ಮ ದೇಶದೊಳಗ ಮಾತ್ರ ಲಿಂಗ ಪೂಜೆ ಐತಿ ಅಂತಿರ್ತೀವಿ ನಾವು. ಆದ್ರ ಜಗತ್ತು ಗುರುಗಳು ರಷ್ಯಾ ದೇಶಕ್ಕೆ ಹೋಗಿರ್ತಾರ. ಆ ರಷ್ಯಾದಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದೊಳಗ ಅಲ್ಲಿ ಏನು ಅಂತಂದ್ರೆ ಇಷ್ಟಲಿಂಗ, ಅಲ್ಲಿರ್ತಕ್ಕಂಥ ಇಂಡಿಯನ್ಸ್ ಏನ್ ಮಾಡ್ತಾರ ಅಂತಂದ್ರ ಎಲ್ಲರೂ ಕೂಡ ಗುರುಗಳನ್ನ ಕರೆಸಿ ಅವ್ರಿಗೆಲ್ಲ ಸನ್ಮಾನ ಗಿನ್ಮಾನ ಮಾಡಿ ಅವ್ರ ಇಷ್ಟಲಿಂಗ ಪೂಜೆಗೆ ನೋಡ್ತಿರ್ತಾರ. ಹಿಂಗೊಂದು 11 ದಿವಸ ಕಾರ್ಯಕ್ರಮ ಅಲ್ಲಿ ರಷ್ಯಾದೊಳಗ. 11 ದಿವಸ ಕಾರ್ಯಕ್ರಮದೊಳಗೆ ಏನ್ ಮಾಡಿದ್ರು ಅಂತಂದ್ರ ಅಲ್ಲೊಬ್ಬ ಯೋಗವನ್ನ ಮಾಡ್ತಕ್ಕಂಥ ಡ್ಯಾನಿಸ್ ಅನ್ನುವಂತ ಒಬ್ಬ ವ್ಯಕ್ತಿ, ಅವ 11 ದಿವಸ ಕೂಡ ಏನ್ ಮಾಡಿದ ಅಂತಂದ್ರ ಆ ಇಷ್ಟಲಿಂಗ ಪೂಜೆಯನ್ನ ನೋಡ್ಲಿಕ್ಕೆ ಬರ್ತಿದ್ದ. ಅವ ಡ್ಯಾನಿಶ್ ಅನ್ನೋವೇನು ಕ್ರಿಶ್ಚಿಯನ್, ಅವ್ರದ್ದೇನು ಅಂತಂದ್ರ ಚರ್ಚ್ಗೆ ಹೋಗ್ಬೇಕು, ಅಲ್ಲಿ ಧ್ಯಾನವನ್ನ ಮಾಡ್ಬೇಕು ಅನ್ನೋದು ಅವಂದು. ಆದ್ರ ಎಲ್ಲರೂ ಈ ಲಿಂಗ ಪೂಜೆ ಅಂತಾರ. ಅದ್ರೊಳಗೆ ಏನೈತಿ ಅಂತ ನೋಡಾಕ್ ಏನ್ ಮಾಡಿದ ಅಂತಂದ್ರವ ಅಲ್ಲಿ ಹೋಗೋದು ಬಿಟ್ಟು 11 ದಿವಸ ಇಲ್ಲಿ ಬಂದಿದ್ದವ್. ಜಗತ್ತೂರುಗಳು ಲಿಂಗ ಪೂಜೆಯನ್ನು ನೋಡ್ಬೇಕು ಅಂತ, ಇಷ್ಟ ಲಿಂಗ ಪೂಜೆ ಹೆಂಗ್ ಮಾಡ್ತಾರಪ್ಪ ಇವರು, ಏನ್ ಅದ್ರೊಳಗೆ ಇರ್ತಕ್ಕಂಥ ಮಹತ್ವ ಅಂತ ನೋಡ್ಬೇಕಂತ ಏನ್ ಮಾಡಿದ 11 ದಿವಸ ಬಂದ. ಪ್ರತಿನಿತ್ಯವೂ ಕೂಡ ಲಿಂಗ ಪೂಜೆ ನೋಡಿ 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 ಏನಾಗ್ಬಿಡ್ತಿ, ಅವನ ಮನಸ್ಸ ಪರಿವರ್ತನೆ ಆತು. ಕೊನೆಯ ದಿವಸ ಅಂತಾನೆ ಜಗತ್ತೂರುಗಳಿಗೆ ಬಂದ ಪಾದ ಹಿಡ್ಕೊಂಡು ಹೇಳ್ತಾನೆ, ಯಪ್ಪ ನಾವೊಬ್ಬ ಕ್ರಿಶ್ಚಿಯನ್ ಅದೀನಿ, ಈ ಕ್ರಿಶ್ಚಿಯನ್ ಅಂತ ನನಗೆ ಬೇಕಾಗಿಲ್ಲ, ಅದಕ್ಕೆ ನಿಮ್ಮ ಲಿಂಗ ಕೊಟ್ಬಿಡ್ರಿ, ನಾನು ಕೂಡ ಒಬ್ಬ ಲಿಂಗವನ್ನ ಧರಿಸ್ತೀನಿ, ಆಗ್ತೀನಿ ಅಂತ ಏನ್ ಮಾಡಿದ ಅಂತಂದ್ರ ಅವನು ಕೂಡ ಡ್ಯಾನಿಶ್ ಅನ್ನೋ ವ್ಯಕ್ತಿ ಕ್ರಿಶ್ಚಿಯನ್ ಧರ್ಮವನ್ನ ಬಿಡ್ತಾನ. ಬಿಟ್ಟು ಏನ್ ಮಾಡಿದ ಅಂತಂದ್ರ ನಮ್ಮ ವೀರಶೈವ ಲಿಂಗಾಯತ ಧರ್ಮಕ್ಕೆ ಕನ್ವರ್ಟ್ ಆಗಿ ಕೊಳ್ಳೊಳಗ ಜಗದ್ಗುರುಗಳ ಕೈಲಿ ಲಿಂಗವನ್ನ ಕಟ್ಕೋತಾನ ಕೊಳ್ಳಾಗ. ದೊಡ್ಡ ಯೋಗ ಪಟು ಅವ, ಯೋಗ ಮಾಡೋದು ಬಿಟ್ಟ. ಮೊದಲೊಂದಿಷ್ಟು ಯೋಗ ಮಾಡ್ತಿದ್ದ, ಯಾವಾಗ ಲಿಂಗು ಕಟ್ಕೊಂಡು ಯೋಗ ಮಾಡೋದು ಬಿಟ್ಟ ಕೇವಲ ಲಿಂಗ ಪೂಜೆಯನ್ನ ಮಾಡಕತ್ತ. ಒಂದಿಷ್ಟು ಚರ್ಚಿಗೆ ಹೋಗ್ತಿದ್ದ, ಚರ್ಚಿಗೆ ಹೋಗೋದು ಬಿಟ್ಬಿಟ್ಟ, ಚರ್ಚ್ಗೆ ಹೋಗೋದು ಬಿಟ್ಟ, ಯೋಗ ಮಾಡೋದು ಬಿಟ್ಟ. ಕೇವಲ ಏನು ಅಂತಂದ್ರ ತನ್ನ ಕೆಲಸ ಆತು, ಕೆಲಸ ಮುಗಿದ ಮ್ಯಾಗ ಒಂದಿಷ್ಟು ಇಷ್ಟಲಿಂಗ ಪೂಜೆ ಹಿಂಗ ಮಾಡಕತ್ತ ಅವ ಡ್ಯಾನಿಶ್. ಅವ್ ಡ್ಯಾನಿಶ್ ಹೋಗಿ ಹೋಗಿ ಏನಾಗ್ಬಿಟ್ಟು ಅಂತಂದ್ರ ಅವಂಗ ಧ್ಯಾನೇಶ 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 ಅಂತ ಕರೆಯಕತ್ ಬಿಟ್ರು. ಒಂದ್ ದಿವ್ಸ ಏನಾಯ್ತು ಅಂತಂದ್ರ ಅವನ ಏನ ಚರ್ಚಿಗೆ ಹೋಗ್ತಿರ್ತಾನಲ್ಲ, ಹೋಗೋ ಮುಂದ ಅವ್ರೆಲ್ಲಾ ಫ್ರೆಂಡ್ಸ್ ಕೂಡ ಹೋಗ್ತಿರ್ತಾರ. ಮೊದಲು ಆ ಫ್ರೆಂಡ್ಸ್ ಎಲ್ಲಾರು ಕೂಡ ಹೋಗೋ ಮುಂದ ಮತ್ತ ಪ್ರತಿನಿತ್ಯ ಇವನು ಬರ್ತಿದ್ದ. ಮತ್ ಬರ್ಬರ್ತ್ ಬಿಟ್ಟಲ್ಲ, ಆಗ ಎಲ್ಲಾರು ಆ ಕ್ರಿಶ್ಚಿಯನ್ಸ್ ಏನದಾರಲ್ಲ ಅವನ ಫ್ರೆಂಡ್ಸ್ ಒಟ್ಟರು ಬಂದ್ ಅವನ ಮನ್ಯಾಗ ಕೇಳ್ತಾರ ಅವಂಗ, ಅಲ್ಲೋ ಮೊದಲು ಎಷ್ಟು ಚಂದ ನಮಗ್ ಪ್ರೇರಿಗೆ ಬರ್ತಿದ್ದಿ, ಯೇಸುನ್ ಪ್ರೇರಿಗೆ ಬರ್ತಿದ್ದಿ, ಚರ್ಚಿಗೆ ಬರ್ತಿದ್ದಿ, ಎಷ್ಟು ಚಂದ ನಮ್ ಜೋಡಿ ಇರ್ತಿದ್ದಿ, ಯೋಗ ಮಾಡ್ತಿದ್ದಿ, ಎಲ್ಲಾ ಮಾಡ್ತಿದ್ದಿ, ಏನಾಗಿತ್ತು ನಿನಗ, ಎಲ್ಲಾ ಬಿಟ್ಟಿಯಲ್ಲ ಈಗ ಪ್ರಶ್ನೆ ಮಾಡಿದ್ರು ಅವಂಗ. ಆಗವ ಅಂತಾನ, ಹೌದು ನೀವ್ ಎದಕ್ ಹೊಕ್ಕಿರಿ ಚರ್ಚಿಗೆ ಅಂದ. ನಮ್ಮ ದೇವ್ರದಾನ ಅಂದ್ರಿ ಅವ್ರು. ನಿಮ್ಮ ದೇವ್ರ ಎಲ್ಲದಾನ? ಚರ್ಚ್ನೊಳಗದಾನ. ನಿಮ್ಮ ದೇವ್ರ ಚರ್ಚ್ನ್ಯಾಗ ಅದಾನತ್ ನೀವು ಚರ್ಚಿಗೆ ಹೋಗ್ತೀರಿ, ಆದ್ರ ನಮ್ಮ ದೇವ್ರ ಎಲ್ಲದಾನ ಗೊತ್ತೇನ್ರಿ ನಿಮಗಂದವ. ನಮ್ಮ ದೇವ್ರ ಎಲ್ಲದಾನ? ಗಾಡ್ ಈಸ್ ನೋವೇರ್, ಗಾಡ್ ಎಲ್ಲೆಲ್ಲಿ ಇಲ್ಲ, ಐ ಆಮ್ ವಾಕಿಂಗ್ ಟೆಂಪಲ್ ಅಂದವ. ಗಾಡ್ ದೇವ್ರ ಎಲ್ಲೆಲ್ಲಿ ಇಲ್ಲ, ನಾನ ಒಂದ್ ನಡೆದಾಡುವ ದೇವಾಲಯ, ಗಾಡ್ ಈಸ್ ಚೆಸ್ ಅಂದವ. ದೇವ್ರು ಎಲ್ಲೆಲ್ಲಿ ಇಲ್ಲ, ನಾನ ಒಂದು ನಡೆದಾಡೋ ದೇವಾಲಯ, ದೇವ್ರ ಎಲ್ಲಿ ಅದಾನ ಅಂತಂದ್ರ ನನ್ನ ಎದಿ ಮ್ಯಾಗ ದೇವ್ರದಾನ ಅಂತ ಇಷ್ಟಲಿಂಗವನ್ನು ತೆಗೆದು ತೋರಿಸ್ತಾನ ಒಬ್ಬ ಕ್ರಿಶ್ಚಿಯನ್ ವ್ಯಕ್ತಿ. ವಿಚಾರ ಮಾಡ್ರಿ, ಯಾರು ಒಬ್ಬ ಕ್ರಿಶ್ಚಿಯನ್ ವ್ಯಕ್ತಿ ಕೂಡ ನಾನು ಎದಿ ಮ್ಯಾಗಿರುವುದು ನನಗ ದೊಡ್ಡ ದೇವ್ರ ಅಂತ. ಆ ದೇವ್ರ ಅಲ್ಲ ನನಗ, ಇದ ನನಗ ದೊಡ್ಡ ದೇವ್ರ. ಅದಕ್ಕೆ ಹೇಳಿದ್ರು, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಕಾಲೇ ಕಂಬ ಶಿರವೇ ವಣ್ಣ ಕಳಸವಯ್ಯ, ಬಸವಣ್ಣ ಹೇಳಿದ್ದು. ಈ ದೇವಾಲಯ ಅಂದ್ರೆ ಏನ್? ಈ ದೇಹನ ಒಂದು ದೇವಾಲಯ ಅಂತ ಹೇಳ್ತಾರ ಅವರು. ದೇಹೋ ದೇವಾಲಯ ಪ್ರೋಕ್ತೋ ದೇವೋ ಸನಾತನಿಹಿ ಅಂತ ನಮ್ಮ ಶಾಸ್ತ್ರ ಹೇಳಿದ್ರ, ಬಸವಣ್ಣ ಕೂಡ ಇದನ್ನ ಹೇಳಿದ. ಹಾಗಾದ್ರೆ ಈ ದೇವಾಲಯ ಐತಲ್ಲ, ಈಗ ನೀವು ದೇವಾಲಯ ನೋಡ್ರಿ ಇಲ್ಲ, ದೇವಸ್ಥಾನ, ದೇವಾಲಯ ಅಂದ್ರೆ ಗೊತ್ತಾಗುತ್ತೆ, ದೇವಸ್ಥಾನ ಯಾವ ಆಕಾರದಾಗ ಇರ್ತಾವ ಗೊತ್ತನ್ರಿ ನಿಮ್ಗೆ? ದೇವಸ್ಥಾನ ಕಟ್ಟಬೇಕಾದ್ರೆ ಯಾವ ಆಕಾರದಾಗ ಕಟ್ತಾರ? ಒಬ್ಬ ಮನುಷ್ಯನ ಆಕಾರದಾಗ ದೇವಸ್ಥಾನ ಐತಿ. ಯಾವಾಗ ಅಂತಂದ್ರ ಮನುಷ್ಯ ಮಲ್ಕೊಂಡಿರ್ತ ಸಂದರ್ಭದೊಳಗ, ಮನುಷ್ಯ ಈಗ ಅಂಗಾತ ಮಕ್ಕೊಂದ ತನ್ಕೋರ್ ಮನುಷ್ಯ, ಅಂಗಾತ ಮಕ್ಕೊಂದ್ರಾಗ ಮನುಷ್ಯ ಹೆಂಗ ಕಾಂತಾನೋ, ದೇವಸ್ಥಾನದ ಒಂದು ಆಕೃತಿನೂ ಕೂಡ ಹಂಗ ಇರ್ತೈತಿ. ಮಲ್ಕೊಂಡ್ರಾಗ ನಮ್ಮ ಪಾದ, ಅದಕ್ಕೆ ಏನ್ ಮಾಡಿರ್ತಾರ, ಪಾದಗಟ್ಟಿ ಅಟ್ ಮಾಡಿರ್ತಾರ. ಗೊತ್ತಿಲ್ರಿ ನಿಮ್ಗೆ ದೇವಸ್ಥಾನಕ್ಕ ಮುಂದ ಪಾದಗಟ್ಟಿ, ನಮ್ಮ ಪಾದಗಳು ಹಂಗ ಸವಾಂಗನ ಅಂದ್ರೆ ನಮ್ಮ ಉದರ ಸಮಾಂಗನ. ಇದು ಗರ್ಭಗುಡಿ, ಶಿರವೇ ಹೊನ್ನ ಕಳಶ, ಕಾಲೇ ಕಂಬ, ಬಸವನ್ ಹೇಳಿದ ಈ ದೇವಾಲಯ. ಮತ್ತೆ ಇದು ದೇವಾಲಯ ಐತಿ, ಈ ದೇವಾಲಯದಾಗ ದೇವ್ರೆಲ್ಲದಾನ? ಗರ್ಭಗುಡಿ ಒಳಗ ದೇವ್ರಿಲ್ಲದಾನ. ಎಲ್ಲಿದಾನ್ರಿ?
ದೇವ್ರು ಲಿಂಗು ಇದ್ರ ಮತ್ತೆ ದೇವ್ರ ಅದಾನ ಅಂತೀವಿ, ಮತ್ತೆ ಲಿಂಗು ಇಲ್ಲ ಅಂದ್ರ ಖಾಲಿ ದೇವಾಲಯ. ಮತ್ತೆ ದೇವಾಲಯ ಖಾಲಿ ಇತ್ತು ಅಂತಂದ್ರೆ ಯಾರು ನಮಸ್ಕಾರ ಮಾಡ್ತಾರ? ಬಹಳ ಭವ್ಯವಾಗಿರ್ತಕ್ಕಂಥ ದೇವಾಲಯ ಕಟ್ಟ್ಯಾರಪ್ಪ. ಏನು ದೇವಾಲಯ, ಚಲೋ ಚಲೋ ಗ್ರಾನಿಟ್ಲೆ ಕೆತ್ತಿ ಕೆತ್ತಿ ಮೂರ್ತಿಗಳನ್ನ ಮಾಡ್ಯಾರ, ಕೆತ್ತಿ ಕೆತ್ತಿ ಏನ್ ಮಾಡ್ಯಾರ, ದೇವಾಲಯ ಕಟ್ಟಾರ. ಆ ದೇವಾಲಯದ ಗರ್ಭಗುಡಿಯೊಳಗ ದೇವರ ಇಲ್ಲ ಅಂದ್ರ ಹೊರಗೆ ಏನು ಬಂಗಾರ ತಗಡು ಬಡಿದ್ರು ಕೂಡ ಅದು ವ್ಯರ್ಥ. ಬಂಗಾರಕ್ಕೆ ನಮಸ್ಕಾರ ಮಾಡ್ತೀರ ನೀವು? ಗುಡಿಗೆ ಬಂದ್ರೆ ಗುಡಿ ಬಹಳ ಚಂದ ಐತೆ ಅಂತೀವಿ, ಅದ್ರ ನಮಸ್ಕಾರ ಮಾಡೋದು ಎಲ್ಲಿ? ಗರ್ಭಗುಡಿ ಒಳಗಿರ್ತಕ್ಕಂಥ ದೇವರಿಗೆ ನಮಸ್ಕಾರ ಮಾಡ್ತೀವಿ. ಹಂಗ ನಮ್ಮ ಈ ಗರ್ಭಗುಡಿಯೊಳಗೂ ಕೂಡ ದೇವ್ರು ಇರ್ಬೇಕಲ್ಲ. ಮತ್ ಇಲ್ಲಿ ದೇವ್ರಿಲ್ಲ ಅಂತಂದ್ರ ಇದು ಏನು? ಖಾಲಿ ದೇವಾಲಯ. ದೇವಾಲಯ ಖಾಲಿ ಇತ್ತಂದ್ರ ಏನಾಗ್ತತ್ರಿ? ಹಾಳು ಬಿದ್ದ ದೇವಾಲಯ ಅಂತಾರ. ಅದಕ್ಕ ಈ ದೇವಾಲಯದೊಳಗೆ ಕೂಡ ಒಂದಿಷ್ಟ ದೇವರ ಪ್ರತಿಷ್ಠಾನ ಮಾಡ್ಕೋಬೇಕು ನಾವು ಕೂಡ. ಅದಕ್ಕ ಇಷ್ಟಲಿಂಗಧಾರಣ. ಎದಕ್ಕೆ ಎದಿ ಮ್ಯಾಗ ಲಿಂಗು ಕಟ್ತಾರ. ಕೆಲವರು ಏನ್ ಮಾಡ್ತಾರ ಅಂತಂದ್ರೆ ಲಿಂಗು ಹಿಂಗ ಸೈಡ್ ಹಾಕ್ತಿರ್ತಾರ. ಯಾವ್ದ ನಮಗೂ ಗೊತ್ತಿಲ್ಲ ಅದ್ ಹೆಂಗ್ ಬಂತು, ಯಾರಿಂದ ಬಂತು ಹಿಂಗ ಸೈಡ್ ಹಾಕೋದು. ನಾವಂತರೂ ಎಲ್ಲಿ ಓದಿಲ್ಲ, ನಾವು ಎಲ್ಲಿ ಕೇಳಿಲ್ಲ. ಕೆಲವು ಮಂದಿ ಹಾಕ್ತಾರ, ನಾವು ರಗಡ್ ಮಂದಿ ನೋಡಿವಿ. ಅದೇನ ಮೊದ್ಲಿನ ಪರಂಪರೆ ನಮಗ್ ಗೊತ್ತಿಲ್ಲ. ಆದ್ರ ನಮಗ ಏನಪ್ಪಾ ಅಂತಂದ್ರೆ ಶಾಸ್ತ್ರ ಹೇಳುದು ಎದಿ ಮ್ಯಾಗ ಲಿಂಗ ಧರಿಸು. ಶರಣರು ಹೇಳಿದ್ದು ಅದ. ಯಾಕಂದ್ರೆ ಇದು ಗರ್ಭಗುಡಿ ಅಂದ್ರೆ ಗರ್ಭಗುಡಿ ಒಳಗೆ ಇರ್ಬೇಕಲ್ಲ ದೇವ್ರು. ಮತ್ ಹಿಂಗ ಸೈಡ್ ಹಾಕೋತೀವಿ ಅಂತ ವೆನಿಟಿ ಬ್ಯಾಗ ಅಲ್ಲ, ಹೌದಿಲ್ಲ? ಮತ್ ಅವ್ರೇನ್ ಹಂಗ ಹೇಳಿಲ್ಲ ಎದಿ ಮ್ಯಾಗ ಹಾಕೋ ಅಂತ. ಅದಕ್ಕೂ ಕಾರಣಗಳನ್ನ ಇಟ್ಟಾರ. ಎದಿ ಮೇಲೆ ಯಾಕಪ್ಪ ಇಲ್ಲೇ ಧರಿಸ್ಬೇಕು ಅನ್ನೋದಕ್ಕ. ಯಾಕೆ ಎದಿ ಮ್ಯಾಗ ಧರಿಸ್ತೀವಿ? ನಮ್ಮ ಹೃದಯ, ಮನಸ್ಸು, ಹೌದಿಲ್ಲ? ಮನಸ್ಸಿಲ್ಲ ಐತಿ. ಇಲ್ಲಿ ಲಿಂಗು ಇತ್ತು ಅಂದ್ರ ಪರಮಾತ್ಮ ಇಲ್ಲಿದ್ರ ಈ ಮನಸ್ಸಿಗೆ ಹೇಳ್ತಿರ್ತಾನ. ಯಾಕಂದ್ರೆ ಈ ಮನಸ್ಸು ಆಗಾಗ ದಾರಿ ಬಿಡ್ತಿರ್ತೈತಿ. ಯಾವ್ದು ಕೆಟ್ಟದ ಅಕಾಡೆ ಜಗತಿರ್ತೈತಿ. ಆಗ ಆ ಪರಮಾತ್ಮ ಅಂತಾನತ್, ಏ ಮನಸ್ಸೇ ನಿನ್ನ ಹತ್ರ ನಾ ಅದನಿ, ಸ್ವಲ್ಪ ಎಚ್ಚರದಿಂದ ಇರ, ನಿನ್ನ ಹತ್ರ ಅದನಿ, ಕೆಟ್ಟ ಚಟ ಮಾಡಬೇಡ, ಕೆಟ್ಟದ ಕಡೆ ಹೋಗ್ಬೇಡ, ಕೆಟ್ಟದ ಕಡೆ ನಡಿಬೇಡ, ಕೆಟ್ಟ ಮಾತಾಡಬೇಡ, ನಾ ನಿನ್ ಜೊತೆ ಅದನ್ನಂತ ಏನ್ ಮಾಡತ್ತೆ ಈ ಲಿಂಗು ಆ ಮನಸ್ಸಿಗೆ ಹಗಲೆ ಮುಗಲೆ ಅದನ್ನ ದಾರಿಗೆ ತರ್ತಿರ್ತೈತಿ. ಅದಕ್ಕೆ ಏನ್ ಮಾಡ್ತಾರ, ಆ ಹೃದಯಕ್ಕೆ ಸಮೀಪವಾಗಿರುವಂಗ ಲಿಂಗವನ್ನ ಕಟ್ಟಿಕೊಳ್ತಾರ. ಇನ್ನೊಂದು ಉದ್ದೇಶ ಏನಪ್ಪಾ, ನಾವು ಎಡಿ ಹಿಡಿತೀವಿ, ಹೌದಾ? ಪ್ರಸಾದ ಮಾಡ್ತೀವಲ್ಲ, ನಾವು ಪ್ರತಿನಿತ್ಯವೂ ಕೂಡ ಪ್ರಸಾದನ ಮಾಡ್ತೀವಿ. ನಿಮ್ ಮನಿಯೊಳಗೂ ಪ್ರಸಾದನ ಮಾಡ್ತೀವಿ. ಹೆಂಗ ಪ್ರಸಾದ ಮಾಡ್ತೀವಿ? ದೇವಸ್ಥಾನಕ್ಕೆ ಹೋದ್ರೆ ಅಷ್ಟ ಪ್ರಸಾದ ತಿಳ್ಕೊತೀವಿ ನಾವು, ಹಂಗಲ್ಲ. ನೀ ಪ್ರತಿನಿತ್ಯ ಮಾಡೋದು ಪ್ರಸಾದ. ಹೆಂಗ ಪ್ರಸಾದ ಅಂತಂದ್ರೆ ನಾವೆಲ್ಲರೂ ಊಟ ಹಿಂಗ ಮಾಡ್ತೀವಿ. ಹಿಂಗ ಮಾಡ್ತಿರಲ್ಲ? ಯಾರು ಹಿಂಗ ಉಣ್ಣವ್ರ ಅದಿರೇನ? ಇಲ್ಲ, ಎಲ್ಲರೂ ಹಿಂಗ ಊಟ ಮಾಡ್ತೀವಿ. ಹಿಂಗ ಊಟ ಮಾಡ್ಬೇಕಾಗಿತ್ತಂದ್ರ ಅದು ಮೊದಲು ಎಲ್ಲಿ ಹೋಗುತ್ತ? ಹಿಂಗ ತಗೊಂಡಾಗ ಎಲ್ಲಿ ಹೋಗುತ್ತೆ ಮೊದಲು? ಬಾಯಿಗೆ ಹೋಗುತ್ತೆ. ಮೊದಲು ಹಿಂಗ ತಗೊಂಡ್ರ ಆ ಲಿಂಗಕ್ಕೆ ಅರ್ಪಣೆ ಆಗೇ ಬಾಯಿಗೆ ಬರ್ತೈತಿ, ಹೌದಿಲ್ರಿ? ನಾವು ಪ್ರತ್ಯೇಕವಾಗಿ ಎಡಿ ಹಿಡಿಬೇಕನ್ನೋದಲ್ಲ. ಯಾಕಿಷ್ಟೆಲ್ಲಾ ಶಾಸ್ತ್ರ ಮಾಡಿ ಇಲ್ಲೇ ಕಟ್ಟಿದ್ರು ಅಂತಂದ್ರ ನೀ ಪ್ರತಿಯೊಂದು ಪದಾರ್ಥವನ್ನು ಸ್ವೀಕಾರ ಮಾಡ್ಬೇಕಾಗಿತ್ತು ಅಂತಂದ್ರ, ಯಪ್ಪಾ ಪರಮಾತ್ಮ ಈ ಪದಾರ್ಥ ಸ್ವೀಕಾರ ಮಾಡಕತ್ತಾನೆ, ಇದು ಹೆಂಗೋಯ್ತು, ಎಲ್ಲಿ ಬೆಳೆದವ್ರ, ಯಾರು ಬೆಳೆದವ್ರ, ಎಂತದ ಕಿರ್ಮಿ ಕೀಟವನ್ನು ಹೊಡೆದು ಬೆಳೆಸ್ಯಾರೋ ಗೊತ್ತಿಲ್ಲ, ಆದ್ರ ನನ್ನ ಉದರದೊಳಗೆ ಹೋಗ್ಬೇಕಾಗಿತ್ತು ಅಂತಂದ್ರ ನಿನಗೆ ನೈವೇದ್ಯ ಆಗಿ ಅದು ಪರಿಶುದ್ಧವಾಗಿ ನನ್ನ ಉದರದೊಳಗೆ ಹೋಗ್ಲಿಪ್ಪ ಅನ್ನೋದಕ್ಕೆ ಏನ್ ಮಾಡಿದ್ರು, ಇಲ್ಲೇ ಲಿಂಗ ಅದು ನೈವೇದ್ಯ ಆಗಿ ನಮ್ಮ ಉದರದೊಳಗೆ ಹೋಗ್ಲಿ ಅನ್ನೋದು. ಇವು ಎರಡು ಉದ್ದೇಶ ತಾಯಿ. ಅದಕ್ಕೆ ಏನ್ ಮಾಡ್ಬೇಕು, ಎದಿ ಮೇಲೆ ಲಿಂಗವನ್ನ ಧರಿಸ್ಬೇಕು. ಅದ ಮಗ್ಗಲು ಸರಸು ಸೈಡ್ ಧರಿಸೋದು ಏನ್ ಮಾಡ್ರಿ, ಬಿಟ್ಟು ಬಿಡ್ರಿ. ಇವತ್ತಿಂದ ಎದಿ ಮ್ಯಾಗ ಲಿಂಗವನ್ನ ಧರಿಸ್ಬೇಕು. ಯಾರ ಲಿಂಗವನ್ನ ಧರಿಸ್ತಾರೋ ಅವರು ಆ ಪರಮಾತ್ಮನಿಗೆ ಸಮೀಪ ಆಗ್ತಾರ. ಅದೊಂದು ಸಾಧನ. ನಮಗ ಪರಮಾತ್ಮನ ಕಾಣ್ಲಿಕ್ಕೆ ಸಾಧನ. ಒಮ್ಮೆ ದೇವರನ್ನ ಕಾಣಕ್ ಸಾಧ್ಯ ಇಲ್ಲ. ಅಕ್ಬರ್ ರಾಜ ಒಂದ್ ದಿವಸ ಬಿರ್ಬಲ್ ಹೇಳ್ತಾನಂತ. ಬಿರ್ಬಲ್ ಬಹಳ ಶಾನೆ ಅಲ್ಲ. ಬಿರ್ಬಲ್ ಕರೆದಂತಾನ, ಅಲ್ಲೋ ನನಗ್ ನೀ ದೇವ್ರನ್ನ ತೋರಿಸ್ಬೇಕು ನೋಡು ಅಂದವ್. ಏನಂದ? ನನಗ ಇವತ್ ದೇವ್ರನ್ನ ತೋರ್ಸು. ದೇವ್ರನ್ನ ತೋರ್ಸಂದಾಗ ಬಿರ್ಬಲ್ ಅಂದ, ರಗಡ್ ಶಾನೆ ಇದ್ದಾವೆಲ್ಲ, ದೇವ್ರನ್ನ ತೋರ್ಸಂದ್ರ ಹೆಂಗ್ ತೋರ್ಸಕ್ ಬರುತ್ತೊಮ್ಮೆ? ಇನ್ ಕಿಶಾದನ್ ರೊಕ್ಕ ತಗದ್ ತೋರ್ಸಕ? ಯಪ್ಪ ದೇವ್ರನ್ನ ಹೆಂಗ ತೋರ್ಸ್ಬೇಕು, ತೋರ್ಸುದ್ ಆಗಂಗಲ್ಲ. ಆತ ರಾಜ ಅಂದಾಗ ರಾಜ ಅಂತಾನ, ಅದೇನ್ ಹೇಳ್ಬೇಡ ಬಿರ್ಬಲ್ಲ, ನೀ ದೇವ್ರ ತೋರ್ಸಬೇಕ. ದೇವ್ರನ್ನ ತೋರ್ಸ್ಲಿಲ್ಲ ಅಂದ್ರ ನೀನ್ ಶಿರಚ್ಛೇದನ ಮಾಡ್ತೀನಿ ಅಂದ್ಬಿಟ್ರ ರಾಜ. ಬಿರಿ ಬದ್ ಬಿಡ್ತೀವಿ ಬಿರ್ಬಲ್ ಅದ. ಆಗಂದ ಬಿರ್ಬಲ್ಲ, ನನಗೊಂದು 4 ದಿವಸ ಸಮಯ ಕೊಡಪ್ಪ ಅಂದ. ನನಗೊಂದು 4 ದಿವಸ ಸಮಯ ಕೊಡು, ನಿಂಗ ದೇವ್ರ ತೋರ್ಸ. 4 ದಿನ ಅಲ್ಲ, 8 ದಿವಸ ತಗೋ, ನನಗ ದೇವ್ರ ತೋರ್ಸ್ಬೇಕು ನೀ. ಆಯ್ತು ಅಂತ ಮನಿಗ್ ಬಂದ. ಇವ ಎಲ್ಲ ಬಾಳ ಶಾನೆ ಆಗಿದ್ರು ಕೂಡ ಇವಂಗು ಏನು ಹೊಳಿಲೇ ಇಲ್ಲ ಇವಂಗ ಬಿರ್ಬಲ್ಗ.
ಮನ್ಯಾಗ ಒಂದು ಸುಮ್ಮ ಕುಂತ ವಿಚಾರ ಮಾಡಾಕತ್ತ, ಹೆಂಗ ರಾಜಾಗ ದೇವ್ರು ತೋರಿಸ್ಬೇಕು, ಅಕ್ಬರ್ ರಾಜ ಹೇಳ್ಯಾನ ದೇವ್ರು ತೋರಿಸ್ಬೇಕತ್ತ, ಹೆಂಗ ತೋರಿಸ್ಬೇಕು, ತೋರಿಸ್ಲಿಲ್ಲ ಅಂದ್ರೆ ಶಿರಚ್ಛೇದನ ಮಾಡ್ತಾನ, ಹೆಂಗಪ್ಪಾ ಅಂತ ವಿಚಾರ ಮಾಡಾಗ ಅವಂಗೊಂದು 8 ವರ್ಷದ ಹುಡುಗಿತ್ತ ಮಗಳು ನೋಡ್ತಾಳ, ನಮ್ಮಪ್ಪ ಅರಮನೆಗೆ ಹೋಗಿ ಬಂದಂದ್ರ ಬಾಳ ಖುಷಿಯಿಂದ ಇರ್ತಿದ್ದ, ಇವತ್ ಯಾಕೆ ಹಿಂಗ್ ಸಪ್ ಕೂತಾನ ಅಂತ ಬಂದ್ ಏನ್ ಮಾಡಿಲ್ಲ ಮಗಳು ಬಿರ್ಬಲ್ ಕೇಳ್ತಾಳೆ, ಯಾಕೆಪ್ಪ ಹಿಂಗ್ ಸಿಟ್ಟು ಸಪ್ ಕೂತಿಯಲ್ಲ, ಏನಾತು? ಏನಿಲ್ಲ ಬೇಡುವೆ, ನಿನಗೆ ತಿಳಿಯಂಗಲ್ಲ, ಹೋಗ್ ನೀ ಆಟ ಆಡ್ಕೊ ಹೋಗು. ಮಗಳೆಲ್ಲ ಮತ್ತ ಅಪ್ ಸಪ್ ಇರೋದು ನೋಡಕ್ ಆಗ್ಲಿಲ್ಲ, ಇಲ್ಲಪ್ಪ ನಿನಗೆ ಏನಾತು, ದಿನ ನೀ ಹಿಂಗ್ ಇರ್ತಿದ್ದಿಲ್ಲ, ಏನಾತು ಹೇಳು, ನಿನಗೆ ಏನಾತು? ನೋಡ್ರಿ ಹೆಣ್ಣು ಮಕ್ಳು ಅದ್ರೊಳಗ ಸ್ಪೆಷಲಿ ಹೆಣ್ಮಕ್ಳು ಅಪ್ಪಗಳು ಸಪ್ ಕೂತಿದ್ರ ಅಂದ್ರೆ ಬಾಳ ಮಾತಾಡಿಸ್ತಾರ, ಅವುಗಳನ್ನ ಕೇರ್ ಮಾಡಂಗಿಲ್ಲ ಹೆಣ್ಮಕ್ಳು ಜಾಸ್ತಿ. ಮತ್ತ ಅಪ್ಪ ಇಟ್ಟು ಸಪ್ ಕೂತಿದ್ದಾಕ ಈಗ ನೋಡಕ್ ಆಗ್ಲಿಲ್ಲ, ಯಪ್ಪ ನೀ ಹೇಳಬೇಕು, ಏನಾತ್ ಹೇಳ, ಯಾಕೆ ಹಿಂಗ್ ಸಪ್ ಕೂತಿ, ಏನಾತ್ ನಿನಗ? ಏನಿಲ್ಲವ ರಾಜ ದೇವ್ರ ತೋರ್ಸಂದಾನ, ಬಿರ್ಬಲ್ ರಾಜ ದೇವ್ರನ್ನ ಎಲ್ಲಿದ ತೋರ್ಸ್ಬೇಕತ್ ವಿಚಾರ ಮಾಡಾಕತ್ತೀನಿ ಅಂದಾಗ 8 ವರ್ಷದ ಮಗಳು ಹತ್ತಾಳ, ಅಯ್ಯೋ ಇದಕ್ಕಿಷ್ಟ ಕಷ್ಟ ಪಡಾಕತ್ತೇನಪ್ಪ ಅಂದ್ಲಕ್ಕಿ. ಗಾಬನಾದಿವ, ಇವನ ದೊಡ್ಡ ಶಾನೆ, ಬಿರ್ಬಲ್ ಅಂದ್ರ ದೊಡ್ಡ ಶಾನೆ ಅಲ್ಲ ಇವ, ನನಗ ಹೊಳಿವಲ್ದು ದೇವ್ರನ್ನ ಹೆಂಗ್ ತೋರ್ಸ್ಬೇಕತ್ತ, ನೀ ಏನ್ ಇಷ್ಟ ವಿಷಯ ಅಂತೀಯಲ್ಲ, ಯಪ್ಪ ಇದೇನು ದೊಡ್ಡಗಾದ, ನಾಳೆ ನನ್ನ ಕರ್ಕೊಂಡ್ ಹೋಗ ರಾಜನಂತಲ್ಲ, ನಾ ಹೇಳ್ತೀನಿ ಇದಕ್ಕೆ ಉತ್ತರ, ನಾ ದೇವ್ರನ್ನ ತೋರಿಸ್ತೀನಿ ಅಂದ್ಲಕ್ಕಿ. ಆಯ್ತಂದ ಮಾರನೇ ದಿವ್ಸ ಮಗಳನ್ನ ಕರ್ಕೊಂಡ್ ಬಿರ್ಬಲ್ನಂತಲ್ಲಿ, ಬಿರ್ಬಲ್ಲ ಮಗಳು ಮತ್ ಬಂದ್ರ ಅಕ್ಬರ್ ರಾಜನಂತಲ್ಲೇ ಬಂದ ರಾಜ, ಬಿರ್ಬಲ್ಲ ಮತ್ತ ಹೇಳಿದ್ದಲ್ಲ ದೇವ್ರನ್ನ ತೋರ್ಸ. ಇಲ್ಲಪ್ಪ ರಾಜ, ದೇವ್ರನ್ನ ತೋರ್ಸಂಗಿಲ್ಲ, ನನ್ನ ಮಗಳು ತೋರಿಸ್ತಾಳ. ನಿನ್ನ ಮಗಳು ತೋರಿಸ್ತಾಳ, ನಿನಗ ಆಗಂಗಿಲ್ಲ ಅಂದಿದ್ದು ಆ 8 ವರ್ಷದ ಹುಡುಗಿ, ಆ ಸಣ್ಣ ಹುಡುಗಿ ದೇವ್ರ ತೋರಿಸ್ತಾಳ ಅನ್ನೋಗೋಡ್ದ ನಾ 8 ವರ್ಷದ ಹುಡುಗಿ ಅಂತಾರ. ಇಲ್ ರಾಜ, ನಮ್ಮ ಅಪ್ಪನ ಬದ್ಲಿ ಇವತ್ತ ನಿಮಗ ನಾನ ದೇವ್ರು ತೋರಿಸ್ತೀನಿ, ಆದ್ರ ದೇವ್ರನ್ನ ತೋರಿಸ್ಬೇಕಾದ್ರೆ ಒಂದು ಕಂಡೀಷನ್ ಅಂತ. ಏನು? ಏನಿಲ್ಲ, ನಾ ಹೇಳಿದ್ ನೀವು ಕೇಳ್ಬೇಕು, ನೀವು ನಾ ಒಂದ್ ಪ್ರಶ್ನೆ ಕೇಳ್ತೀನಿ ನಿಮಗ, ನೀವು ನನಗ ಅದಕ್ಕೆ ಉತ್ತರ ಕೊಟ್ರಿ ಅಂತಂದ್ರೆ ನಾ ನಿಮಗ ದೇವ್ರನ್ನ ತೋರಿಸ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂದ್ಲಕ್ಕೆ. ಇದೇನು 8 ವರ್ಷದ ಹುಡುಗಿ, ಇದೇನ್ ದೊಡ್ಡ ಪ್ರಶ್ನೆ ಕೇಳಿತ್ತು ಅನ್ನೋದು ಅವನ್ ತಲೆಯಾಗ, ರಾಜನ್ ತಲೆಯಾಗ. ತಗೋ ಹಂಗ ಆಗ್ಲಿ, ನಿನ್ನ ಪ್ರಶ್ನೆಗೆ ಏನ್ರ ನನಗೆ ಉತ್ತರ ಕೊಡಕ್ ಆಗ್ಲಿಲ್ಲ ಅಂದ್ರ ನೀವು ದೇವ್ರನ್ನ ತೋರ್ಸೋದ್ ಬೇಡ ಅಂತಂದ್ಲಕ್ಕೆ. ಅಂದಿವ ರಾಜ, ಆತು, ಏನಿಲ್ಲ ರಾಜ, ನನಗೊಂದು ಲೋಟ ಹಾಲು ಬೇಕು ಅನ್ಲಿಕ್ಕೆ, ಒಂದ್ ಲೋಟ ಹಾಲು ಬೇಕು. ಆತಪ್ಪ ಹೋಗು, ಹಾಲು ಸಣ್ಣ ಹುಡುಗಿ 8 ವರ್ಷದ ಹುಡುಗಿ ಕುಡಿಯಾಕ ಏನಾರ ಕೇಳಿರ್ಬೇಕಲ್ಲ, ತಗೊಂಬರ್ರಿ ಹಾಲು ಅಂದ. ಒಂದು ಲೋಟದಾಗ ಹಾಲು ತುಂಬ್ಕೊಂಬಂದ್ರು. ಆಕಿ ಹಾಲು ತುಂಬ್ಕೊಂಬಂದ ರಾಜನ ಮುಂದೆ ಏನಿತ್ಲ ಅದನ್ನ ತೊಗೊಂಡ್ ರಾಜನ ಮುಂದೆ ಇಟ್ಲಕ್ಕಿ. ರಾಜ, ಈ ಹಾಲು ಅದಾವಲ್ಲ ಇದ್ರೊಳಗ, ಹಾಲಿನೊಳಗ ಕೆನಿ ಐತೇನ ಅನ್ಲಕ್ಕೆ. ಹ್ಞೂ ಅಂದವ ರಾಜ, ಹಾಲಿನೊಳಗೆ ಕೆನಿ ಐತಿಲ್ಲ, ಐತಿ, ಹೌದಾ, ಮತ್ತ ಇದ್ರೊಳಗ ಮೊಸರು ಐತೇನ ಅನ್ಲಕ್ಕೆ ರಾಜಾಗ. ಹ್ಞೂ ಮೊಸರು ಐತಿ. ಮತ್ ಇದ್ರೊಳಗ ತುಪ್ಪ ಐತಿ, ಬೆಣ್ಣೆ ಐತೇನು ಅನ್ಲಕ್ಕೆ. ಹ್ಞೂ ಬೆನ್ನಿನೂ ಐತಿ. ಮಜ್ಜಿಗೆ ಐತೇನ? ಹಾ ಮಜ್ಜಿಗೆನೂ ಐತಿ. ತುಪ್ಪನೂ ಐತಿ ಅಂದ್ಲ. ರಾಜ, ಹೌದ್ ಅವ ಹೇಳಿದ ಕರೆ, ಎಲ್ಲಾನು ಐತಿ ಅದ್ರೊಳಗ ಹಾಲಿನ್ಯಾಗ ಐತಿ ಅಂದ. ಐತಿ ಅಂದಾಗ ಅಕ್ಕಿ ಅಂದ್ಲು, ಹಾಗಾದ್ರ ಇದ್ರೊಳಗ ನೀ ತುಪ್ಪ ತೋರ್ಸು, ನಾ ದೇವ್ರನ್ನ ತೋರಿಸ್ತೇನೆ. ಈ ಹಾಲ್ನ್ಯಾಗ ನೀ ತುಪ್ಪ ತೋರ್ಸ, ನಾನು ದೇವ್ರನ್ನ ತೋರಿಸ್ತೀನಿ ನಿನಗ ಅಂದ. ಅವ ಅಂದ ರಾಜ, ಬುದ್ಧಿಗಿದ್ದ ಐತಿಲ್ಲ ನಿನಗಂದ ಅವನು. ಅದಕ್ಕ ಅನ್ನೋದಿ ಸಣ್ಣ ಹುಡುಗಿನ ಕರ್ಕೊಂಬಂದಿಯಲ್ಲೋ ಬಿರ್ಬಲ್ಲ, ಇದ್ರೊಳಗೆ ಹೆಂಗ್ ತುಪ್ಪ ತೋರ್ಸಾಕ್ ಬರುತ್ತೆ? ತುಪ್ಪ ಬರ್ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕು? ಮೊದಲ್ ಹಾಲು ಚಂದಗ ಕಾಸ್ಬೇಕ, ಕಾಸಿದ ಮ್ಯಾಗ ಅದಕ್ಕೊಂದಿಷ್ಟು ಹೆಪ್ಪ ಹಾಕ್ಬೇಕ, ಅದ್ ಹೆಪ್ಪ ಆದ್ಮ್ಯಾಗ ಮೊಸರಾಗತ್ತ, ಮೊಸರಾದ್ಮ್ಯಾಗ ಅದನ್ನ ಕಡಿಬೇಕ, ಕಡಿದ ಮ್ಯಾಗ ಅದ್ರ ಮ್ಯಾಗ ಬೆನ್ನಿ ತಕ್ಕೋಬೇಕ, ಬೆನ್ನಿ ತಕ್ಕೊಂಡ್ ಅದನ್ನ ಒಲಿ ಮ್ಯಾಗಿಟ್ಟು ಮತ್ತ ಕಾಸ್ಬೇಕ, ಕಾಸಿದಾಗ ತುಪ್ಪ ಹೊರಗ್ ಬರುತ್ತ. ಇಷ್ಟೆಲ್ಲ ಆದ್ರ ತುಪ್ಪ ನೋಡಕ್ ಸಾಧ್ಯ, ಹಂಗ ಹೆಂಗ್ ಬರ್ತೈತಿ? ಹುಚ್ಚದೀನಿ ಅಂದಾಗ ಅಕ್ಕಿ ಅಂತಾಳ 8 ವರ್ಷದ ಹುಡುಗ. ಹಂಗ ರಾಜ ದೇವ್ರ ನೋಡ್ಬೇಕಾಗಿತ್ತಂದ್ರ ತೋರ್ಸಂದಾಗ ತೋರ್ಸಾಕ್ ಬರಂಗಿಲ್ಲ, ಮೊದಲ ದೇವ್ರ ಸಾಧನೆ ಮಾಡ್ಬೇಕು, ಅಂದ್ರ ದೇವ್ರ ಕಾಣ್ತಾನ ಅಂದ್ಲಕ್ಕಿ. ದೇವ್ರ ನೋಡ್ಬೇಕಾದ್ರ ಸಾಧನೆ ಮಾಡ್ಬೇಕು, ಹಂಗ ದೇವ್ರನ್ನ ತೋರ್ಸಂದ್ರ ಜಾತ್ರೆನ ಗೊಂಬೇನು ದೇವ್ರಂದ್ರ. ದೇವ್ರು ಕಾಣ್ಬೇಕಾಗಿತ್ತಂದ್ರೆ ಹೆಂಗ್ ಇದನ್ನೆಲ್ಲ ಕಡಿಬೇಕಲ್ಲ, ಹಂಗ ದೇವ್ರನ್ನ ಕೂಡ ಹೊಲಸ್ಕೋಬೇಕಾಗಿದ್ರೆ ಪ್ರತಿನಿತ್ಯವೂ ಕೂಡ ಸಾಧನೆ ಇರಬೇಕು. ಯಾವ ಸಾಧನೆ? ಲಿಂಗಾಂಗ ಸಮರಸದ ಸಾಧನೆ. ಆ ಲಿಂಗು ನಾವ್ ಎದಿ ಮ್ಯಾಗ ಹಾಕೊಂಡ್ವಿ ಅಂತಂದ್ರೆ ಅಷ್ಟ ದೇವ್ರು ಕಾಣಂಗಿಲ್ಲ, ಅದನ್ನ ಸಾಧನೆಯನ್ನ ಮಾಡ್ಬೇಕು. ಸಾಧನೆ ಮಾಡ್ತಾ 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 ಅದಕ್ಕ ಶರಣರು ಹೇಳಿದ್ರು, ಶರಣ ಸತಿ ಲಿಂಗಪತಿ ಅಂತ. ಸತಿ ಅದಕ್ಕೆ ಏನ್ ಮಾಡ್ತಾಳ? ಗಂಡಗ ಸೇವಾ ಮಾಡ್ತಾಳ ಪ್ರತಿನಿತ್ಯ, ಹೌದಿಲ್ಲ? ಒಮ್ಮೆ ಸೇವಾ ಮಾಡ ಸತಿಯಾಗಿ ಬಂದ್ಲು ಅಂತ, ಹೆಂಡತಿಯಾಗಿ ಬಂದ್ಲು ಅಂತಂದ್ರ ಕೊನೆಯ ತನಕನು ಕೂಡ ಏನ್ ಮಾಡಿದ್ಲು? ಪ್ರತಿನಿತ್ಯ ಗಂಡಗೆ ಬೇಡಿದ್ದು ನೀಡೋದು, ಕಾಲ್ ಒತ್ತುದು, ಗೀಳೊತ್ತುದು ಎಲ್ಲವನ್ನು ಕೂಡ ಸೇವಾ ಮಾಡ್ತಾಳ ಗಂಡಂದ. ಹಂಗ ನಮಗ್ ಯಾವ್ದು ಗಂಡ ಅಂತಂದ್ರೆ ಎದಿ ಮೇಲೆ ಧರಿಸಿರ್ತಕ್ಕಂಥ ಲಿಂಗು ನಮಗ್ ಗಂಡಿದ್ದಂಗ, ಅದಕ್ಕೆ ನಾವು ಸತಿ ಮಾಡ್ದಂಗ ಸೇವಾ ಮಾಡಿದ್ರ ಆ ಸಾಧನೆಯಿಂದ ನಮಗ ಪರಮಾತ್ಮ ಕಾಣ್ತಾನ. ಅದಕ್ಕೆ ಆ ಲಿಂಗುವನ್ ಎದಿ ಮ್ಯಾಗ ಧರಿಸ್ಬೇಕು. ಸಾಧನೆ ಮಾಡಕ್ ನಮಗೊಂದು ವಸ್ತು ಬೇಕಲ್ಲ,
ಈಗ ನಾವು ಏನೋ ಒಂದು ಎಕ್ಸಾಮ್ ಬರಿತೀವಪ್ಪ, ಹೌದು, ಈಗ ನಾವು KS IAS ಬರಿತೀವಿ, ಬರಿಬೇಕಂದ್ರೆ ಹಂಗ ಹೋಗಿ ಬರೋದು ಅಂದ್ರೆ ಬರ್ತೀರೇನ? ಏನ್ ಮಾಡ್ಬೇಕು? ಮೊದಲು ಅದಕ್ಕ ಪುಸ್ತಕಗಳು ತಗೋಬೇಕು, ಅವನ್ನ ತಗೊಂಡು ಓದ್ಬೇಕು, ಓದಿದ ಮ್ಯಾಗ ಹೋಗಿ ಬರೆಯಕ್ ಸಾಧ್ಯ. ಹಂಗ ಪರಮಾತ್ಮ ಅನ್ನೋದು ಕೂಡ ನಮಗ್ ಕಾಣ್ಬೇಕಾಗಿತ್ತಂದ್ರ ಮೊದಲು ಏನ್ ಮಾಡ್ಬೇಕು? ಆ ಲಿಂಗು ಅನ್ನೋ ಪುಸ್ತಕ ತಗೊಂಡ್ ಅದನ್ನ ಪ್ರತಿನಿತ್ಯ ಓದುತ್ತಾ 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 ಹೋದಾಗ ಆ ಪರಮಾತ್ಮ ಕಾಣ್ತಾನವ. ಅದಕ್ಕೆ ಲಿಂಗು ಕಟ್ಗೋರಿ, ಲಿಂಗು ಕಟ್ಗೋರಿ, ಲಿಂಗು ಕಟ್ಗೋರಿ ಅಂತ ನಾವ್ ಅಂತೀವಿ. ನಾವು ಕಟ್ಕೊಳ್ಳಲ್ಲ, ಗುಡ್ಡಕ್ಕ ನೇತಾಕ್ತಿವಿ ಅಂತ ನೀವ್ ಅಂತೀರಿ. ಮತ್ತ ಈ ಅಜ್ಜಾರ್ ಇಷ್ಟ ಹೇಳಕತ್ತಾರಪ್ಪ 2 ದಿವಸದಿಂದ ಲಿಂಗು ಬಗ್ಗೆನ ಅಂತ, ನಾಳೆ ಮುಂಜಾನೆ ಎಲ್ಲಾರ ಹೋಗಿ ಲಿಂಗು ತಂದು ಕಟ್ಕೊಂಗಿದ್ದೀರಿ. ಹಂಗ್ ಮಾಡೋರು ಬಾಳ ಮಂದಿ ಅದಾರ. ಈ ಅಜ್ಜಾರ್ ಇಷ್ಟ ಹೇಳ್ಯಾರ, ಮತ್ತೆ ಲಿಂಗು ಕಟ್ಕೊಂಡ್ ಬಿಡ್ಬೇಕಲ್ಲ. ಮತ್ತ ಹೋಗೋದೈತಿ ಪುಟ್ಟ ಹೆಚ್ಚು ನೋಡಿದಾಗಲೇ 50 ರೂಪಾಯಿ ಕೊಟ್ರೆ 2 ಲಿಂಗು ಸಿಗ್ತಾವು, ತಗೊಂಡ್ಬರುದು, ಕೆಂಪರ್ ಬ್ಯಾಗ್ ಸುತ್ತ ಕಟ್ಕೊಂಡ್ಬಿಡುದು. ಲಿಂಗು ಬಂದ್ರು ಕೂಡ ಗುರುಮುಖೇನ ಬರಬೇಕು. ಅದಕ್ಕೆ ಹೇಳಿದೆ ನಿಮಗ, ಗುರು ವಚನದಿಂದಲ್ಲದೆ ಲಿಂಗವ ನರೆಯಬಾರದು. ಆ ಲಿಂಗು ಬರ್ಬೇಕಾಗಿತ್ತಂದ್ರೆ ಒಬ್ಬ ಗುರುವಿನಿಂದನ ಬರ್ಬೇಕು ತಾಯಿ. ನಾವು ನೀವು ಅಲ್ಲ. 12ನೇ ವಯಸ್ಸಿನೊಳಗೆ ಶಿವನ ಸಾಕ್ಷಾತ್ಕಾರವನ್ನ ಪಡೆದಿರತಕ್ಕಂಥ ಸಿದ್ಧರಾಮ, ಸೊನ್ನಲಾಪುರದ ಸಿದ್ಧರಾಮ ಕೇಳಿರಲ್ಲ. 12ನೇ ವಯಸ್ಸಿನೊಳಗ ಶಿವನ ಸಾಕ್ಷಾತ್ಕಾರ ಪಡ್ಕೊಂಡವ. ಶಿವನ ಬಂದ ಅವಂಗ 3ನೇ ಕಣ್ಣು ಕೊಟ್ಟ, ಬಂದು ಸೊಲ್ಲಾಪುರದಾಗ ನೆಲೆಸಿದ ಅವನ ಮಾತಿಗೆ. ಅಂತ ಸೊಲ್ಲಾಪುರದ ಸಿದ್ದರಾಮೇಶ್ವರ ನಲ್ಲಮ್ಮ ಪ್ರಭು ದೇವರು ಏನ್ ಮಾಡಿರ್ತಾರ ಅಂತಂದ್ರ ಕಲ್ಯಾಣಕ್ಕೆ ಕರ್ಕೊಂಡು ಹೋಗ್ತಾರ. ಆ ಕಲ್ಯಾಣಕ್ಕೆ ಕರ್ಕೊಂಡು ಹೋಗಿರ್ತಕ್ಕಂಥ ಸಂದರ್ಭದೊಳಗ ಅಲ್ಲಿ ಕಲ್ಯಾಣದ ಮಹಾಮನಿಯೊಳಗೆ ಹೋಗ್ಬೇಕಲ್ಲ. ಅಲ್ಲಿ ಏನ್ರಿ ಮಹಾಮನಿಯೊಳಗೆ ಹೋಗ್ಬೇಕಾಗಿತ್ತಂದ್ರ ಏನ್ ಬರ್ದಿರ್ತಾರ? ಲಿಂಗು ಇದ್ದವರಿಗೆ ಮಾತ್ರ ಪ್ರವೇಶ. ಅಲ್ಲಂ ಪ್ರಭು ದೇವರೇನೋ ಹೋದ್ರು. ಅಲ್ಲಂ ಪ್ರಭು ದೇವರಿಂದ ಸಿದ್ದರಾಮ ಹೊಂಟಿರ್ತಾನ ಒಳಗ. ಸಿದ್ದರಾಮ ಹೋಗಾಗ ಅಲ್ಲಿ ಹಡಪದ ಅಪ್ಪನವ್ರಿದ್ರು. ಅವರು ಗಣಾಚಾರ ತತ್ವ. ಹಡಪದ ಅಪ್ಪನವ್ರ ಅಂತಾರೆ, ಏ ಸಿದ್ದರಾಮ ನೀ ನಿಂದ್ರು ಅಂದ್ರು. ಅವ್ರು ಒಳಗ್ ಬಿಡ್ಲಿಲ್ಲ ಸಿದ್ದರಾಮನ. ಏ ಸಿದ್ದರಾಮ ನಿನಗ್ ಒಳಗ್ ಪ್ರವೇಶ ಇಲ್ಲ ಅಂತ ಕೈ ತಡಿ ಹಿಡಿತಾರ ಅವಂಗ. ಸಿದ್ದರಾಮ ಅಂದ, ಯಾಕಪ್ಪ ಹಡಪದಪ್ಪನವ್ರ, ನಾವ್ಯಾಕೆ ಒಳಗ್ ಹೋಗ್ಬಾರ್ದ್ರಿ? ಏನಿಲ್ಲ, ಇಲ್ಲಿ ಮೊದಲು ಬೋರ್ಡ್ ಓದು. ಏನೈತಿ? ಲಿಂಗು ಇದ್ದವರಿಗೆ ಮಾತ್ರ ಪ್ರವೇಶ. ನಿನ್ನ ಕೊಳ್ಳಾಗ ಲಿಂಗು ಇಲ್ಲ. ಸಿದ್ದರಾಮ ಲಿಂಗು ಕಟ್ಟಿದ್ದಿಲ್ಲ. ನಿನ್ನ ಕೊಳ್ಳಾಗ ಲಿಂಗು ಇಲ್ಲ, ನೀ ಬವಿ. ಶಿವ ಅಲ್ಲ, ನೀನ ಬವಿ ಅದಿ. ಬವಿಗಳಿಗೆ ಒಳಗ ಪ್ರವೇಶ ಇಲ್ಲ ಅಂತ ಸಿದ್ದರಾಮನ ತಡದ. ಯಾವಾಗ ಹಿಂಗೆ ಸಿದ್ದರಾಮನ ತಡದ್ನು, ಸಿದ್ದರಾಮ ಅಂತಾನ, ಅವೇನ್ ಸಾಮಾನ್ಯನ? ಶಿವನ ಹೊಲಸ್ಕೊಂಡಿರ್ತಕ್ಕಂಥವನು. ಓಹೋ ಹಡಪದಪ್ಪನವರ, ನಿಮಗೆ ಲಿಂಗ ಇದ್ರೆ ಒಳಗ್ ಬಿಡ್ತೀರನ? ಎಷ್ಟ್ ಬೇಕ್ರಿ ನಿಮಗ ಲಿಂಗ ಅಂದವ. ಹಿಂಗ ಮೈ ಜಾಡ್ಸಿದ್ರ 1000 ಲಿಂಗ ಉದಿರಿ ಬಿದ್ದಿದ್ದು ಅಂತ. ಮುಂದೆ ಒಂದಲ್ಲ ಎರಡಲ್ಲ 1000 ಲಿಂಗ ಉದಿರಿ ಬಿದ್ದು ನಾವು ನೀವು ಎಲ್ಲ ಆಶ್ಚರ್ಯಪಟ್ಟು ಚಪ್ಪಾಳಿಗೆ ಹೊಡೆದ್ವಿ. ಆದ್ರೆ ಹಡಪದಪ್ಪನವ್ರು ಸುಮ್ಮ ನಿಂತ್ರವ್ರು. ಹಡಪದಪ್ಪನವ್ರು ಆಶ್ಚರ್ಯ ಪಡ್ಲಿಲ್ಲ. ಬೂಟಾಟಿಕೆ ಆಟ ಇಲ್ಲಿ ಕಲ್ಯಾಣದಾಗ ನಡೆಯಂಗಿಲ್ಲ ಅಂದ್ರ ಅವ್ರು. ಸಿದ್ದರಾಮ ನಿನ್ನ ಸುಡುಗಾಡ್ಸಿದ್ರ ಆಟ ಬ್ಯಾಡ ನನಗಂದ್ರ ಅವ್ರ. ಯಾರು? ಹಡಪದಪ್ಪನವರು ಶಿವನನ್ನ ಹೋಲಿಸಿಕೊಂಡಿರ್ತಕ್ಕಂಥ 3ನೇ ಕಣ್ಣು ಪಡೆದಿರ್ತಕ್ಕಂಥ ಸಿದ್ದರಾಮ ಹೇಳ್ತಾರ, ನಿನ್ನ ಸುಡುಗಾಡಿಸಿದ್ರ ಆಟ ಕಲ್ಯಾಣದೊಳಗೆ ನಡೆಯಂಗಿಲ್ಲ. ಗುರುಮುಖೇನ ಬಂದಿದ್ದ ಲಿಂಗ ಇದ್ರ ಹತ್ರ ಒಳಗ್ ಬಾ, ಇಲ್ಲ ಅಂದ್ರೆ ಬರಕ್ ಹೋಗ್ಬೇಡ ಅಂದ್ರ. ಸದ್ಯ ಶಿವ ಶರಣರ ಸಂಗ ಮರೆತು ನಾನು ಆದೆನು ಮಂಗ. ಸತ್ಯ ಶಿವ ಶರಣರ ಸಂಗ ಮರೆತು ನಾನು ವಾದೆನು ಮಂಗ. ತಿಳಿತವಲ್ಲ ತುಡುತರ ಸಂಗ, ತಿಳಿತವಲ್ಲ ತುಡುತರ ಸಂಗ. ಗುರುವಿನಿಂದ ಹತ್ತಿತು ಗುಂಗ. ನಾನೀ ನಂದಿಲ್ಲ ಬಾರು ಶಿವ ಶಂಭೋ ಲಿಂಗ. ನಾನಿ ನಂದಿಲ್ಲ ಬಾರು, ನಾನಿ ನಂದಿಲ್ಲ ಬಾರು ಎಂದು ನಿನಗಾಗಿಲ್ಲ ಗೈರು. ನಾನೇ ನಂದಿಲ್ಲ ಬಾರು ಎಂದು ನಿನಗಾಗಿಲ್ಲ ಗೈರು. ಎಂದು ಈ ಕಂದಗ ತೋರೋ, ಎಂದು ಈ ಕಂದಗ ತೋರೋ, ತಂದೆ ನಿನ್ನ ಪಾದವ ತಾರು. ನಾನೀ ನಂದಿಲ್ಲ ಬಾರು ಶಿವ ಶಂಭೋ ಲಿಂಗ. ನಾನಿ ನಂದಿಲ್ಲ ಬಾರು.
ಹುಟ್ಟಿ ಹುಟ್ಟಿ ಸಾಯುವುದ್ಯಾಕೋ ಇಷ್ಟು ಕಷ್ಟ ಯಾರಿಗೆ ಬೇಕು ಹುಟ್ಟಿ ಹುಟ್ಟಿ ಸಾಯುವುದ್ಯಾಕೋ ಇಷ್ಟು ಕಷ್ಟ ಯಾರಿಗೆ ಬೇಕು ಒಟ್ಟಿಗೆ ಈ ಶರೀರ ನರಕೋ ಒಟ್ಟಿಗೆ ಈ ಶರೀರ ನರಕೋ ಸ್ಪಷ್ಟ ಅಲ್ಲಿಗೆ ಬರತೀನಿ ಕರ್ಕೋ ನಾನೀ ನಂದಿಲ್ಲ ಬಾರು ಶಿವ ಶಂಭೋ ಲಿಂಗ ನಾನಿ ನಂದಿಲ್ಲ ಬಾರು ಹೆಣ್ಣು ಹೊನ್ನು ಮಣ್ಣು ಸುಳ್ಳು ಬಟ್ಟು ನನ್ನ ಬಾಳವ ಜೊಲ್ಲು ಹಣ್ಣು ಹೊನ್ನು ಮಣ್ಣು ಸುಳ್ಳು ಬಟ್ಟು ನನ್ನ ಬಾಳವ ಜೊಲ್ಲು ಮರೆತು ನಾನು ಆದೆನು ಮರುಳ ಮರೆತು ನಾನು ಆದೆನು ಮರುಳ ಗುರುತ ಹಿಡಿದೆ ತರುವೆನು ಹರುಳ ನಾನೀ ನಂದಿಲ್ಲ ಬಾರು ಶಿವ ಶಂಭೋ ಲಿಂಗ ನಾನಿ ನಂದಿಲ್ಲ ಬಾರೋ ಸತ್ಯ ಶಿವ ಶರಣರ ಸಂಗ ಮರೆತು ನಾನು ಆದೆನು ಮಂಗ ಸತ್ಯ ಶಿವ ಶರಣರ ಸಂಗ ಮರೆತು ನಾನು ಆದೆನು ಮಂಗ ತಿಳಿತವಲ್ಲ ತುಡುತರ ಸಂಗ ತಿಳಿತವಲ್ಲ ತುಡುತರ ಸಂಗ ಗುರುವಿನಿಂದ ಹತ್ತಿತ ಗುಂಗ ನಾನೀ ನಂದಿಲ್ಲ ಬಾರೋ ಶಿವ ಶಂಭೋ ಲಿಂಗ ನಾನಿ ನಂದಿಲ್ಲ ಬಾರೋ ಸತ್ಯದಲ್ಲಿ ಶಿಶುನಾಳ ಸಾಧು ಸಂತರ ಮ್ಯಾಳ ಸತ್ಯದಲ್ಲಿ ಶಿಶುನಾಳ ಸಾಧು ಸಂತರ ಮ್ಯಾಳ ಸತ್ಯದಲ್ಲಿ ಶಿಶುನಾಳ ಸಾಧು ಸಂತರ ಮ್ಯಾಳ ಆ ಸತ್ಯದಲ್ಲಿ ಶಿಶುನಾಳ ಸಾಧು ಸಂತರ ಮ್ಯಾಳ ಸತ್ಯದಲ್ಲಿ ಶಿಶುನಾಳ ಸಾಧು ಸಂತರ ಮ್ಯಾಳ ಗುರು ಗೋವಿಂದ ವಜ್ರದ ಹರಳ ಗುರು ಗೋವಿಂದ ವಜ್ರದ ಹರಳ ಶಿಷ್ಯ ಶರೀಫ ಬಾಳ ಸರಳ ನಾನೀ ನಂದಿಲ್ಲ ಬಾರು ಶಿವ ಶಂಭೋ ಲಿಂಗ ನಾನಿ ನಂದಿಲ್ಲ ಬಾರು ನಾನೇ ನಂದಿಲ್ಲ ಬಾರು ಎಂದು ನಿನಗಾಗಿಲ್ಲ ಗೈರು ನಾನೇ ನಂದಿಲ್ಲ ಬಾರು ಎಂದು ನಿನಗಾಗಿಲ್ಲ ಗೈರು ಎಂದು ಈ ಕಂದಗ ತೋರೋ ಎಂದು ಈ ಕಂದಗ ತೋರೋ ತಂದೆ ನಿನ್ನ ಪಾದವ ತಾರು ನಾನೇ ನಂದಿಲ್ಲ ಬಾರು ಶಿವ ಶಂಭೋ ಲಿಂಗ ನಾನಿ ನಂದಿಲ್ಲ ಬಾರು ಶಿವ ಶಂಭೋ ಲಿಂಗ ನಾನಿ ನಂದಿಲ್ಲ ಬಾರು ನಾನಿ ನಂದಿಲ್ಲ ಬಾರು ನಾನಿ ನಂದಿಲ್ಲ ಬಾರು ಶ್ರೀ ಅರಿವಿನಂತಸ್ತರಿತನಗದ ನಿರುವ ಊರನೆ ಮಾಡುಕೊಂ ನೀರುವಕ್ಕರವೇ ಕಿರುತೆ ಜಗದೋಪಕಾಯದಲ್ಲಿ ಕಡೆದನ ಕಿರುತೆ ಜಗದೋಪಕಾರಗೈಯುವ ಹರಸದೃಶ ಜಂಗಮನ ಪಾದವ ತೋರಿ ಸಲಹು ಶಿವ ನಿಂಬೈಕ್ಯನಿತಿಹಾಸವನು ಗುರುದೈವ ಕಾಶೀರದಾರು ಸಾವಿರ ಹಂಗಮರ ಕತೆ ಗುರುವರದ ಜಂಗರಂ ಕಾಶ್ಮೀರದಾರು ಸಾವಿರ ಜಂಗಮರ ಕತೆ ಗುರುವರದಂ ಗುರುವಿನಾಕೃತಿಯಿಂದ ದೀಕ್ಷೆಯ ಕರಚಿಸುತ್ತ ಲಿಂಗಾಕೃತಿಯಳನ್ನು ವೀರಿಸಿ ಪೂಜೆಯಲ್ಲಿರುವ ಶಿವನೇ ಜಂಗಮಾಕೃತಿಯಂ ಧರಿಸಿ ಸರ್ವ ಜಗದಿದ್ದಕ್ಕೆ ಚರಿಪೆದಮ್ಮಾಕ್ಷರ ಪವನಗಳನ್ನೇ
ಚರನೆ ಗುರುಲಿಂಗಗಳ ಹರಣವು ಚರನೆ ಗುರುವಿನ ಗುರುವು ಮತ್ತಾಚರವು ಚಿನ್ನದ ಚಿದ್ವಿದು ಸುತ್ವಿಕಾಚರವಿರಂ ಚರಕುಗಳಂ ಉಂಟೆ ಚರಚರನ ಲಿಂಗದೊಳಗೆ ಚರಣವನ ಪೂಜಿಸಿದವನ ಗುರುಭಕ್ತಿ ನಿಷ್ಕಲ್ಮವು ಗುರುಭಕ್ತಿ ನಿಷ್ಕಲ್ಮವು. ಅವನು ಸಂಚರಿಸಿದ ಕ್ಷೇತ್ರವು ಅವನು ಮಿಂದಿಹ ಮರುದೆ ತೀರ್ಥವು ಅವನ ದರ್ಶನ ಭವ ದರ್ಶನವೆರಗುತ್ತಿಹುದೇ ಸಭೆಯದಿಹ ಸುಖದಾರಿಯವನನ್ನರಿತು ನಿಂದು ಪುದೆ ನೀರರವು ಅವನ ಪೂಜಿಸಲೆಲ್ಲ ದೇವರ ಪೂಜೆಯೆಂದಾತ ದೇವರ ಪೂಜೆಯೆಂದಾತ. ಸಾಂಬ ಜೈ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ ಶರಣ ಬಸವೇಶ್ವರ ಮಹಾರಾಜ್ ಕಿ. ಹೀಗೆ ಶರಣ ಬಸವನಿಗೆ ಕಲಿಕೇರಿಯ ಮರುಳರಾಧ್ಯರು ಲಿಂಗುವಿನ ಮಹತ್ವವನ್ನು ತಿಳಿಸ್ತಾರ. ಲಿಂಗು ಪೂಜೆಯನ್ನ ಹೇಗೆ ಮಾಡಬೇಕು, ಆ ಲಿಂಗುವಿನ ಮಹತ್ವ ಏನು, ಅದನ್ನ ಧರಿಸಿರ್ತಕ್ಕಂಥವ್ರು ಎಂತೆಂತ ಮಹಾತ್ಮರಾಗ್ಯಾರ ಅಂತಕ್ಕಂಥ ಎಲ್ಲ ವಿಷಯಗಳನ್ನು ಕೂಡ ಏನ್ ಮಾಡಿದ್ರು ಶರಣ ಬಸವನಿಗೆ ಕಲಿಕೇರಿಯ ಮರುಳರಾಧ್ಯರು ಹೇಳ್ತಾರ. ನೋಡು ಶರಣ ಬಸವ, ಈ ಇಷ್ಟಲಿಂಗವನ್ನ ನೀನು ಧಾರಣೆಯನ್ನ ಮಾಡು. ಯಾವತ್ತೂ ಕೂಡ ಈ ಇಷ್ಟಲಿಂಗವನ್ನ ಎದೆಯ ಮೇಲಿಂದ ತೆಗಿಬೇಡಪ್ಪ. ಒಂದು ಸ್ತ್ರೀಗೆ ಮಾಂಗಲ್ಯ ಎಷ್ಟು ಮುಖ್ಯನೋ, ಒಬ್ಬ ಶಿವಯೋಗಿ ಒಬ್ಬ ಲಿಂಗು ಸಾಧಕನಿಗೆ ಲಿಂಗವೂ ಕೂಡ ಅದೇ ಮಾಂಗಲ್ಯ ಇದ್ದ ಹಾಗೆ. ಅದನ್ನ ಯಾವತ್ತೂ ಕೂಡ ತೆಗಿಬಾರ್ದು. ಪೂಜೆಯನ್ನ ಮಾಡ್ಬೇಕಾಗಿತ್ತಂದ್ರ ಆ ಪೂಜೆ ಮಾಡೋ ಸಂದರ್ಭದೊಳಗ ಏಕಾಗ್ರತೆ ಇರಲಿ. ಮನಸ್ಸೆಲ್ಲವೂ ಕೂಡ ಆ ಲಿಂಗುವಿನ ಮೇಲೆ ಇರಬೇಕು. ಮನಸ್ಸೆಲ್ಲಿರ್ಬೇಕು ಪೂಜೆ ಮಾಡ್ಬೇಕಾದ್ರ ಲಿಂಗುವಿನ ಮೇಲೆ ಇರ್ಬೇಕಂತ ಹೇಳ್ತಾರ. ಒಬ್ಬೊಬ್ಬರು ಲಿಂಗು ಪೂಜೆ ಮಾಡಕ್ ಕುಂತಿರ್ತಾರ, ನೋಡ್ಬೇಕು ನೀವು. ಮನಿಯೊಳಗ ಜಗಲಿ ಮುಂದೆ ಕುಂತಿರ್ತಾರ. ಏಮಂಗಪ್ಪ ಲಿಂಗು ಪೂಜೆ ಮಾಡುದು ಅಂತಂದ್ರ ಅವರು ವಿಭೂತಿ, ಪತ್ರಿ, ಗಂಧ, ಧೂಪ ಏನೇನ್ ಬೇಕು ಎಲ್ಲಾ ಇಟ್ಕೊಂಡಿರ್ತಾರ. ಅವನ್ ಎಲ್ಲಾ ಇಟ್ಕೊಂಡ್ ಜಳಕ ಮಾಡಿ ಬಂದ್ ಕುಂತ ಹಿಂಗ್ ಲಿಂಗು ಇಟ್ಕೊಂಡಿರ್ತಾರ. ವಿಭೂತಿ ಕುಂಕುಮ ಹಚ್ಚಿರ್ತಾರ, ಪತ್ರಿ ಏರಿಸ್ತಿರ್ತಾರ ಹಿಂಗ್ ಒಂದು. ಆ ಸಂದರ್ಭದೊಳಗ ಮನ್ಯಾಗ ಯಾರ ಹೊರಗ್ ಬರ್ಬೇಕು, ಬಾಗಲ ಬಡಿಬೇಕು. ರೀ ಯಾರ ಅದಿರೇನೋ ಅನ್ಬೇಕು. ನೀವು ಲಿಂಗ ಪೂಜೆ ಮಾಡೋ ಸುಮ್ ಲಿಂಗ ಪೂಜೆ ಮಾಡ್ಬೇಕಿಲ್ಲ, ಮಾಡಂಗಿಲ್ಲ. ಇವ್ ಏನ್ ಮಾಡ್ತಾನ, ಓಂ ನಮಃ ಶಿವಾಯ್. ಅಲ್ಲಿ ಯಾರ ಬಂದಾರ ನೋಡ, ಓಂ ನಮಃ ಶಿವಾಯ್. ಏನಂತ ಕೇಳ, ಓಂ ನಮಃ ಶಿವಾಯ್. ಅವ್ರಿಗೆ ಚಾ ಕೊಡ, ಓಂ ನಮಃ ಶಿವಾಯ್. ಕುಂದರ್ಸ ಅವ್ರನ್ನ, ಓಂ ನಮಃ ಶಿವಾಯ್. ಪೂಜೆ ಮಾಡಕತ್ತಾರ ಅಂತ ಹೇಳ ಅವ್ರಿಗೆ, ಓಂ ನಮಃ ಶಿವಾಯ್. ನೋಡ್ರಿ ಲಿಂಗ್ ಮಾಡೋರ. ಅವನ್ ಲಕ್ಷ್ಯ ಇರುದೆಲ್ಲ ಹೊರಗ್ ಬಂದವನ್ ಮ್ಯಾಗ ಐತಿ, ಇಲ್ಲಿ ಇರೋವನ್ ಮ್ಯಾಗ ಅಲ್ಲ. ಇರುದೆಲ್ಲ ಐತಿ ಅವನ್ ಲಕ್ಷ್ಯ, ಅಲ್ಲಿ ಐತಿ. ಆದ್ರೆ ನಮ್ ಶಾಸ್ತ್ರ ಏನ್ ಹೇಳ್ತತಿ, ಪೂಜೆ ಮಾಡ್ಬೇಕಂದ್ರ ಮೊದಲು ಏನ್ ಬೇಕಪ್ಪ. ಈಗ ಪೂಜೆ ಮಾಡ್ತೀರಿ, ನೀವೆಲ್ಲ ಮಾಡ್ತಿರಿಲ್ಲ, ಮೊದಲು ಏನ್ ಬಳಸ್ತೀರಿ ಪೂಜೆಕ? ಏನು? ನೀರು. ನೀರು 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 ನೀರನ್ನ ಯಾಕೆ ಮೊದಲು ಬಳಸ್ತಾರ? ನೀರಪ್ಪ, ಅದಕ್ಕ ನೀರ್. ಅದನ್ನ ಸ್ವಲ್ಪ ಬಿಡಿಸಿದ ಹೇಳದ ನೀರು ಮೊದಲು, ಆಮ್ಯಾಗ ನೀರ್ ಹಾಕು ಅಂತವ್ರು ಹೇಳ್ತಾರ. ನೀನ ಇಲ್ಲ ಅಂದ್ರೆ ನೀರ್ ಹಾಕಿ ಏನ್ ಮಾಡೋದು, ಹಾಲು ಹಾಕಿ ಏನ್ ಮಾಡೋದು, ಪುಷ್ಪ ಧೂಪ ಎಲ್ಲ ಅರ್ಚನೆ ಮಾಡಿದ್ರೆ ಏನ್ ಮಾಡೋದೈತಿ? ನೀನ ಇಲ್ಲ ಅಂದ್ರ. ಅದಕ್ಕೆ ನೀ ಇರ್ಬೇಕು ಅನ್ನೋದಕ್ ಮೊದಲು ನೀರ್ ಹಾಕೋದ್ ದೇವ್ರಿಗೆ. ನಾವಿದ್ರ ಪೂಜೆ, ಅದಕ್ಕೆ ಏನ್ ಮಾಡ್ಬೇಕ್ರಿ? ನಾವು ಇದ್ದು ಆ ಪೂಜೆಯನ್ನ ಮಾಡ್ಬೇಕು. ಹಂಗ ಶರಣ ಬಸವ ನೀನು ಕೂಡ ಏನ್ ಮಾಡ್ಬೇಕು? ನಿಷ್ಠೆಯಿಂದನ ಲಿಂಗ ಪೂಜೆಯನ್ನ ಮಾಡು ಅಂತ ಕಲಿಕೇರಿ ಮರುಳರಾಧ್ಯರು ಲಿಂಗದ ಒಂದು ಉಪದೇಶವನ್ನ ಮಾಡ್ತಾರ. ಲಿಂಗ ಪೂಜೆ ಮಾಡ್ಬೇಕಾಗಿತ್ತಂದ್ರ ಸಮಯ ನೀವ್ ಯಾವಾಗಾರ ಮಾಡ್ಕೋಬಹುದು, ನಡಿತೈತಿ. ಅಂದ್ರ ರೈತಾಪಿ ಜನಗಳು ಯಾವಾಗಾರ ಮಾಡ್ಕೋಬಹುದು, ಹೇಳ್ತೀವಿ. ಆದ್ರೆ ಒಬ್ಬ ಶಿವಯೋಗಿ ಆದವ, ಒಬ್ಬ ಸಾಧನೆಯನ್ನ ಮಾಡ್ತಕ್ಕಂಥವ. ಈಗ ನಾವು ಮಠದ ಪೀಠಾಧಿಪತಿಗಳಂತೀವಿ, ಒಬ್ಬರು ಜಂಗಮರು ಮತ್ತು ಊರೂರು ಶಿವಯೋಗಿಗಳು ಇರ್ತಾರಲ್ಲ, ಅವ್ರಿಗೇನು ಅಂತಂದ್ರೆ ಒಂದು ಸಮಯವನ್ನು ನಿಗದಿ ಮಾಡ್ಯಾರ. ಮಾಡೋ ಸಂದರ್ಭ, ಒಬ್ಬ ಶಿವಯೋಗಿ ಪೂಜೆ ಮಾಡೋ ಸಂದರ್ಭದೊಳಗ ಊರೊಳಗಿರ್ತಕ್ಕಂಥ ಕೋಳಿ ಕೂಗಿರ್ಬಾರ್ದ, ಕಾಡೊಳಗಿರ್ತಕ್ಕಂಥ ನವಿಲ್ ಕೂಗಿರ್ಬಾರ್ದ. ಅಷ್ಟ ಅಲ್ಲ, ದುಂಬಿ ಮುಟ್ಟಿ ಪುಷ್ಪ ನಿರ್ಮಲ್ಯವಾಗದ ಮುನ್ನ ಕಾಡಿನೊಳಗಿರ್ತಕ್ಕಂಥ ದುಂಬಿ ಅದ್ ಎದ್ದು ಹೂವಿನ ಮ್ಯಾಗ ಮಕರಂದ ಹೀರೋಕ್ಕಿಂತ ಮೊದಲೇ ಏನ್ ಮಾಡ್ಬೇಕು? ನೀ ಎದ್ದು ಆ ಪುಷ್ಪ ಹರ್ಕೊಂಡ್ ಬರ್ಬೇಕಂತ. ಆ ದುಂಬಿ ಅದ್ರೊಳಗಿನ ಪುಷ್ಪನ ಏನ್ ಮಾಡುದು? ಮೈಲಿಗೆ ಮಾಡಿರ್ಬಾರ್ದ. ಆ ಸಂದರ್ಭದೊಳಗೆ ಎದ್ದು ಏನ್ ಮಾಡ್ಬೇಕು? ಪೂಜೆಯನ್ನ ಮಾಡ್ಕೋಬೇಕಂತ ಹೇಳ್ತಾರ. ಒಡನಿರ್ದ ಸತಿಯ ನೆಚ್ಚಿಸದೆ
ಮಲಗಿರ್ದ ಸತಿಯನ್ನ ನೆಚ್ಚಿಸದೆ ಪೂಜೆ ಮಾಡ್ಬೇಕು. ಎಷ್ಟೋ ಮಂದಿ ಅವ್ರ ಲಿಂಗ ಪೂಜೆ ಮಾಡ್ಬೇಕಾಗಿತ್ತಂದ್ರ ಮೊದಲು ಅವ್ರಕ್ಕಿಂತ ಒಂದ್ ತಾಸು ಮೊದಲ ಹೆಂಡತಿ ಎದ್ದು ಎಲ್ಲಾ ನೀರ್ ಕಾಸಿ ಜಳಕ ಮಾಡಿ ಎಲ್ಲಾ ಮಾಡಿದ್ಮ್ಯಾಗ ಏನ್ ಮಾಡ್ಬೇಕು, ಇವ್ರು ಒಂದ್ ಸೀದಾ ಲಿಂಗ ಪೂಜೆ ಕುಂದಿರ್ತಾರ. ಅದನ್ನ ಹೇಳಂಗಿಲ್ಲ ಶಾಸ್ತ್ರ. ಯಾರನ್ನು ಕೂಡ ನೆಚ್ಚಬಾರ್ದು. ಅವ್ರ ಬೇಕು ಇವ್ರ ಬೇಕು ಅದ್ ಬೇಕು ಇದ್ ಬೇಕು ಯಾವ್ದನ್ನು ನೆಚ್ಚಬಾರ್ದು. ಏನಿಲ್ಲಪ್ಪ ನಂದ ಲಿಂಗ ಪೂಜೆ ನಾನ ಮಾಡ್ಬೇಕು ಅಂತಕ್ಕಂಥದ್ದು. ಹಿಂಗ ಲಿಂಗ ಪೂಜೆಯನ್ನ ಮಾಡ್ಬೇಕು. ಸುಪ್ರಭಾತ ಅಂದ್ರೆ ಸೂರ್ಯ ಹುಟ್ಟಕ್ಕಿಂತ ಮೊದಲ ಲಿಂಗ ಪೂಜೆಯನ್ನ ಮಾಡ್ಕೊಳ್ಬೇಕು. ನೀವು ಯಾವಾಗಾರ ಮಾಡ್ಕೊರಿ. ನೀವು ಮಾಡ್ಕೊಂಡ್ರೆ ಸಾಕಾಗೈತಿ. ಮತ್ ನಿಮಗ ನಸಕ್ನ್ಯಾಗ ಎದ್ದು ಆಗ ಮಾಡು ಅಂತ ಹೇಳಂಗಲ್ಲ ನಾವು. ಹಿಂಗ ಶರಣ ಬಸವ ಕೂಡ ಏನು ಗುರುಗಳು ಹೇಳಿದ್ರಲ್ಲ ಅದ ತರನಾಗಿ ಅವತ್ತಿಂದ ಏನ್ ಮಾಡಿದ ಅಂತಂದ್ರ ನಸಕಿನ ಜಾವ 3 ಗಂಟೆಗೆ ಹೇಳುದು, 3 ಗಂಟೆಯಿಂದ 5-6 ಗಂಟೆಗಳ ಕಾಲ ಲಿಂಗ ಪೂಜೆಯನ್ನ ಮಾಡೋದು. ಅದ ಆದ ನಂತರ ಗುರುವಿನ ಸೇವೆ. ಹಿಂಗ ಮಾಡುವ ಸಂದರ್ಭದೊಳಗ ಮತ್ತೆ ಮಾರನೆಯ ದಿವಸ ಲಿಂಗ ಪೂಜೆಯನ್ನು ಮುಗಿಸಿರ್ತಕ್ಕಂಥ ಶರಣ ಬಸವ ಬಂದು ಕಲಿಕೇರಿ ಮೊರಾದ ಗುರುವಿನ ಪಾದವನ್ನು ಹಿಡ್ಕೊಳ್ತಾನ. ಗುರುದೇವ, ನಿನ್ನೆಯ ದಿವಸ ಲಿಂಗದ ಮಹತ್ವ ತಿಳಿಸಿದಿರಪ್ಪ. ಲಿಂಗು ಅಂದ್ರೆ ಏನು, ಅದನ್ನ ಯಾಕೆ ಹೋಗ್ಬೇಕು ಎಲ್ಲ ಕೂಡ ತಿಳಿಸಿದ್ರಿ. ಬಹಳ ಚಂದ ತಿಳಿಸಿದ್ರಪ್ಪ. ಅದೇ ತರನಾಗಿ ಇವತ್ತು ನನಗೆ ಒಂದಿಷ್ಟು ಜಂಗಮ ಬಗ್ಗೆ ತಿಳಿಸು. ಅಷ್ಟಾವರಣದೊಳಗ 3ನೇದು ಯಾವುದು? ಜಂಗಮ. ಜಂಗಮ ಅಂದ್ರೆ ಏನು, ಯಾರಿಗೆ ಜಂಗಮ ಅನ್ಬೇಕು ಅಂತ ಜಂಗಮರ ಪೂಜೆಯನ್ನ ಮಾಡಿರ್ತಕ್ಕಂತ ಮಹಾನುಭಾವಿಗಳ ಕಥೆಯನ್ನು ಒಂದಿಷ್ಟು ನನಗೆ ಅರುಹೋ ತಂದೆ ಅಂತ ಶರಣ ಬಸವ ಕಲಿಕೇರಿ ಮೊರಾದರ ಗುರುವಿನ ಪಾದವನ್ನ ಹಿಡಿತಾನ. ಆಗ ಕಲಿಕೇರಿ ಮೊರಾದ್ಯರು ಅಷ್ಟಾವರಣದ 3ನೇಯದು ಜಂಗಮ ಮಹತ್ವವನ್ನು ಹೇಳ್ತಾರ. ಜಂಗಮ ಅಂತಂದ್ರೆ ಯಾರ್ರಿ? ಜಂಗಮ ಜಡೆಯಾಗಲಿ ಬೋಳಾಗಲಿ ಕಾವಿಯಾಗಲಿ ಬಟ್ಟೆಯಾಗಲಿ ಗುಡ್ಡ ಬೆಟ್ಟಗಳ ತಿರುಗುವ ಜಂಗಮನಲ್ಲ, ಅರಿವು ಆಚಾರ ಉಳ್ಳಡೆ ಜಂಗಮನೆಂಬೆ. ಜಂಗಮನಲ್ಲಿ ಮೊದಲು ಏನಿರ್ಬೇಕಂತ? ಅರಿವು ಮತ್ತು ಆಚಾರ. ಅವ್ ಎರಡ ಇದ್ರ ಜಂಗಮ. ನಾವು ಎಂತವ್ರಿಗೆ ಜಂಗಮ ಅಂತೀವಿ ಅಂದ್ರೆ ಮೇಲಿರ್ತಕ್ಕಂಥ ಬಾಹ್ಯವನ್ನ ನೋಡಿ ಜಂಗಮ ಅಂತೀವಿ ನಾವು. ತಲಿ ಬೋಳ್ಸ್ಕೊಂಡಿದ್ರ, ಬಾಳ ಜುಟ್ಟು ಬಿಟ್ಟಿದ್ರ, ಗುಡ್ಡದಾಗ ಹೋಗಿ ತಪಸ್ ಮಾಡಿದ್ರ, ಇಲ್ಲಾಂದ್ರೆ ದೊಡ್ಡ ದೊಡ್ಡ ಬಾಳ ಕೆಂಪನು ಕಾವಿ ಬಟ್ಟೆ ಹಾಕೊಂಬಂದ್ರ ಜಂಗಮ ಅಲ್ಲ. ಇವು ಎಲ್ಲಕ್ಕಿಂತ ಮೊದಲು ಏನಿರ್ಬೇಕು ಅವನಂತಲೇ? ಅರಿವು ಆಚಾರ. ಇವು ಎರಡು ಇದ್ರ ಮಾತ್ರ ಜಂಗಮ. ಅಂತ ಜಂಗಮನ ಪಾದ ಪೂಜೆಯನ್ನ ಮಾಡು ಅಂತ ಹೇಳ್ತಾರ. ಅಂತ ಜಂಗಮನ ಪಾದ ಪೂಜೆ ಮಾಡ್ಬೇಕಂತ. ಇವತ್ತು ನಾವ್ ಯಾರು ಜಂಗಮರ ಪಾದ ಪೂಜೆ ಮಾಡ್ತೀವಿ? ಕೈ ಎತ್ತಿರಿ ನೋಡೋಣ, ಯಾರು ಮಾಡ್ತೀರಿ? ಹಿಂದಕ್ಕೆ ನಮ್ಮ ಹಿರಿಯರೆಲ್ಲ ಏನ್ ಮಾಡ್ತಿದ್ರಿ? ಆಚಾರ ಉಳ್ಳವನೇ ಜಂಗಮ ಅಂತ ಕರೀತಾರ. ಪರಮಾತ್ಮನಿಗೆ ನಾವೇನ್ ಶಿವ ಅಂತೀವಲ್ಲ, ಶಿವನಿಗೆ ಅತ್ಯಂತ ಪ್ರೀತಿ ಉಳ್ತಕ್ಕಂತ ವೇಷ ಯಾವುದು ಅಂತಂದ್ರೆ ಜಂಗಮ ವೇಷ. ಪರಮಾತ್ಮ ಧರೆಗೆ ಯಾವಾಗ ಅವತಾರವನ್ನತ್ತೆ ತಾಳೆ ಬರ್ತಾನೋ, ಯಾವಾಗ ಭಕ್ತರಿಗೆ ಪರೀಕ್ಷೆ ಮಾಡಕ್ ಬರ್ತಾನೋ, ಬಂದಿದ್ ಯಾವ ವೇಷದೊಳಗ? ಜಂಗಮನ ವೇಷದೊಳಗ. ಅಷ್ಟು ಪ್ರಿಯ ಜಂಗಮನ ಅಂದ್ರ. ಅದಕ್ಕ ಜಂಗಮ ಆ ಪರಮಾತ್ಮನ ಸ್ವರೂಪ. ಜಂಗಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಜಂಗಮನೇ ಪರಮಾತ್ಮ, ಪರಮಾತ್ಮನೇ ಜಂಗಮ. ಅದಕ್ಕ ಜಂಗಮ ಜಗದೋದ್ಧಾರ ಅಂತ ಹೇಳ್ತಾರೆ. ಈ ಜಗತ್ತನ್ನು ಉದ್ಧಾರ ಮಾಡೋದು ಯಾರು ಅಂತಂದ್ರೆ ಜಂಗಮನ. ಆ ಜಂಗಮನ ಕೈಯೊಳಗೆ ಏನಿರುತ್ತಿ? ಒಂದು ಬೆತ್ತ, ಕಾಲೊಳಗ ಜಂಗು, ಒಂದು ಜೋಳಗಿ. ಮನ್ ಹೇಳಿದೆ ಇವತ್ತರ ಬಗ್ಗೆ, ಹೇಳಿರುದಿಲ್ಲ? ಜಂಗಮನಿಗೆ ಕೊಡ್ತಕ್ಕಂಥದ್ದು. ಭಕ್ತರಿಗೆ ಇವನ್ನೆಲ್ಲ ಕೊಡಂಗಲ್ಲ, ಜಂಗಮನಿಗೆ ಮಾತ್ರ ಇವನ್ನೆಲ್ಲ ಕೊಡ್ತಾರೆ. ಯಾಕಪ್ಪ ಬೆತ್ತ ಕೈಯಾಗಿರ್ತೈತಿ? ಮರ್ತ್ ಬಿಟ್ರೆ? ಜಂಗಮನ ಕೈಯೊಳಗಿರ್ತಕ್ಕಂಥ ಬೆತ್ತ, ಆ ಬೆತ್ತ ಏನ್ ಮಾಡ್ತೈತಿ? ಜಂಗಮನ ಕೈಯೊಳಗಿನ ಬೆತ್ತ, ಆ ಬೆತ್ತದಿಂದ ಒಂದಿಷ್ಟು ಜಂಗಮ ಉಪದೇಶವನ್ನ ಮಾಡ್ತಾನ. ಹಂಗ ಹೋಗಂಗಲ್ಲ ಜಂಗಮ, ಉಪದೇಶವನ್ನ ಮಾಡ್ತಾನ. ಉಪದೇಶದಿಂದ ಎಷ್ಟೋ ಮಂದಿ ಉಪದೇಶಕ್ಕೆ ಬಾಗಂಗಲ್ಲ. ಆ ಉಪದೇಶಕ್ಕೆ ಬಾಗದೇ ಇರ್ತಕ್ಕಂಥ ಭಕ್ತರನ್ನ ಏನ್ ಮಾಡ್ಬೇಕು? ಆ ಬೆತ್ತ ತಗೊಂಡು ಹೊಡೆದಾದ್ರು ಏನ್ ಮಾಡ್ಬೇಕು? ಅವ್ರನ್ನ ದಾರಿಗೆ ತರ್ಬೇಕು ಅನ್ನೋದಕ್ಕೆ ಬೆತ್ತ ಇರ್ತತಿ ಕೈಯೊಳಗ. ನಾವಂತೀವಿ ಇಲ್ರಿ, ಮತ್ತೆ ಒಬ್ಬ ಓಣ್ಯಾಗೋದು ನಾಯಿ ಅಡ್ಡಾಡ್ತಿರ್ತಾವಲ್ಲ, ಹೊಡ್ಯಾಕ್ ಹಿಡ್ಕೊಂಡಿರ್ತಾರ. ಹಿಂಗನ್ನವರು ಬಾಳ ಮಂದಿ. ಆ ಬೆತ್ತ ಅವ್ರನ್ನ ಹೊಡೆದಾದ್ರು ಏನ್ ಮಾಡ್ಬೇಕು? ದಾರಿಗೆ ತರಬೇಕು. ಜಗತ್ ಉದ್ಧಾರ ಆಗ್ಬೇಕಂದ್ರೆ 4 ಹೊಡೆದ್ರೆ ಏನ್ ಮಾಡ್ಬೇಕು? ನಿನ್ನ ಭಕ್ತರನಿಗೆ ದಾರಿಗೆ ತರಬೇಕು ಅಂತ ಬೆತ್ತ ಕೊಟ್ಟಿರ್ತಾರ ಅವ್ರ ಕೈಯಾಗ. ಆ ಬೆತ್ತ ಹೆಂಗ್ ಹಿಡಿದಿರ್ತಿಯಲ್ಲ, ಹಂಗ ಎಲ್ಲಾ ಭಕ್ತರನ್ನ ಹಿಡ್ಕೊಂಡು ಹೋಗ್ಬೇಕತ್ತ ಒಬ್ಬ ಜಂಗಮ ಆದಾಮ. ಹೆಂಗ ಬೆತ್ತ ಗಟ್ಟೆಗೆ ಹಿಡಿದಿರ್ತಿ, ಅದ್ ಗಟ್ಟೆಗ ಎಲ್ಲಾ ಭಕ್ತರ ಜನಗಳನ್ನ ಹಿಡ್ಕೊಂಡು ಹೋಗ್ಬೇಕು ಅನ್ನೋದಕ್ಕ ಬೆತ್ತವನ್ನ ಕೊಡ್ತಾರ. ಜೋಳಗಿ ಅದ ಜಗತ್ತಿನ ಏಳಿಗೆ. ಕೇವಲ ಜೋಳ್ಗಿಯೊಳಗ ರೊಟ್ಟಿ, ಅನ್ನ, ಸಾರು ಇವನ್ ಹಾಕ್ಸೋಳದಲ್ಲ. ಜೋಳ್ಗಿಯೊಳಗ ಅಕ್ಕಿ ಧಾನ್ಯಗಳನ್ನ ಹಾಕೋದಲ್ಲ.
ಜೋಳ್ಗಿ ಅಂದ್ರೆ ಏನಪ್ಪಾ, ಜಗತ್ತಿನ ಏಳಿಗೆಗೆ ಏನೇನು ಬೇಕು, ಯಾರ ಕೆಟ್ಟ ಚಟಗಳನ್ನ ಮಾಡಿದ್ರ ಕೆಟ್ಟ ಚಟಗಳನ್ನು ಕೂಡ ಏನ್ ಮಾಡ್ಬೇಕು, ಆ ಜೋಳ್ಗಿಗೆ ಹಾಕ್ಸೋಬೇಕಂತ. ಅವರಲ್ಲಿ ಇರ್ತಕ್ಕಂಥ ಪಾಪ ಕರ್ಮಗಳು ಏನಿದ್ರು ಕೂಡ ಅವ್ರು ನೀಡ್ತಕ್ಕಂಥ ದಾನದ ಮುಖಾಂತರ ಆ ಜೋಳ್ಗಿಗೆ ಬರ್ತಾವ. ಅದಕ್ಕೆ ಜಂಗಮರಿಗೆ ಯಾಕೆ ದಾನ ಮಾಡ್ಬೇಕು ಅಂದ್ರೆ ನಮ್ಮ ಪಾಪ ಹೋಗ್ಬೇಕಂತ ದಾನ ಮಾಡೋದ್ರಿ. ನಾವೇನ್ ಅನ್ಕೊಂತೀವಿ, ನಾವು ದಾನ ಮಾಡೋದ್ರಿಂದ ಅವ್ರು ಹೊಟ್ಟಿ ತುಂಬಿಸ್ತೀವತ್ ಅನ್ಕೋತೀವಿ, ನಮ್ಮ ದಾನದಿಂದನೇ ಅವ್ರು ಬದುಕಾಕತ್ತಾರ ಅಂತ ಅನ್ಕೋತೀವಿ. ಅದಲ್ಲ, ನಮ್ಮ ಪಾಪ ಕಳ್ಕೊಳಕ್ ದಾನ ಮಾಡೋದು ನಾವು. ನಮ್ಮ ಮನಿಯೊಳಗೆ ಎಷ್ಟೋ ಪಾಪ ತುಂಬಿರ್ತೈತಿ. ದಾಸರು ಹಿಂಗ ಏನ್ ಮಾಡ್ತಿದ್ರು ಅಂತಂದ್ರ ಪದ ಹಾಡ್ಕೋತ ಅವರು ಕೂಡ ಮನಿ ಭಿಕ್ಷೆ ಬೇಡ್ತಿದ್ರು ದಾಸರು. ಹಿಂಗ ದಾಸರು ಭಿಕ್ಷೆ ಬೇಡೋ ಸಂದರ್ಭದೊಳಗ ಒಂದ್ ಮನಿ ಮುಂದೆ ಏನ್ ಮಾಡಿದ್ರು ಅಂತಂದ್ರ ನಿಂತ ಭಿಕ್ಷಾಂದೇಹಿ ಅಂತಾರ. ಆ ಹೆಣ್ಮಗಳು ಏನ್ ಮಾಡ್ತಾಳ, ಮನಿಯೊಳಗಿರ್ತಕ್ಕಂಥ ಇಷ್ಟು ಕಾಳು ಕಡಿ ತಂದ್ ಹಿಂಗ ನೀಡ್ತಾಳ ಅವರಿಗೆ. ಅವ್ರ ಜೋಳಿಗೆ ಒಳಗ್ ನೀಡ್ಸ್ಕೊಂಡ್ರ. ಮತ್ತ ಈ ಕಾಡಿ ಮನಿ ಮಗಿನ್ಲಾಕಿ ನೀಡಿಸ್ಕೊಂಡ್ ಈ ಕಾಡ್ ಮನಿ ಇತ್ತಲ್ಲ ಇನ್ನೊಂದು ಮನಿ, ಆ ಇನ್ನೊಂದು ಮನಿಗೆ ಹಿಂಗ್ ಹೊಳ್ಳಬೇಕು ಅನ್ನೋದ್ರದಾಗ ಆ ಹೆಣ್ಮಗಳು ಏನ್ ಮಾಡಿದ್ಲು ಅಂತಂದ್ರ, ಇನ್ನು ಈ ದಾಸ ನನ್ನ ಮನಿಗೆ ಬರ್ತಾನ ಅಂತ ಪಟ್ಟನ ಬಾಗ್ಲ ಹಾಕಿಬಿಟ್ಲು. ನಮ್ಮ ಮನಿಗೂ ಬೀಡ್ಕೊಳಕ್ ಬರ್ತಾನಿವ ಅಂತ ಬಾಗ್ಲ ಹಾಕಿಬಿಟ್ಲು. ಅದೇನಾತಂದ್ರ ಅವ್ರಿಗೆ ಕೇಳಿಬಿಡ್ತತಿ. ದಾಸರಿಗೆ ನೋಡ್ತಾರ, ಬಾಗ್ಲ ಹಾಕಿರ್ತಾಳ ಹೆಣ್ಮಗಳು. ಬಂದ್ ನಡುವನ್ಯಾಗ ಈ ಮನಿ ನಡು ನಿತ್ತ ದಾಸರು ಹೇಳ್ತಾರ, ಕದವ ಹಾಕಿದಳು ಗಯ್ಯಾಳ ಗೂಳಿ ಕದವ ಹಾಕಿದಳು, ಕದವ ಹಾಕಿದಳು ಗಯ್ಯಾಳ ಗೂಳಿ ಕದವ ಹಾಕಿದಳು, ಒಳಗಿನ ಪಾಪ ಹೊರಗೆ ಬಂದಿತ್ತೆಂದು ಹೊರಗಿನ ಪುಣ್ಯ ಒಳಗೆ ಹೋಗಿತ್ತೆಂದು ಕದವ ಹಾಕಿದಳು ಗಯ್ಯಾಳ ಗೂಳಿ ಕದವ ಹಾಕಿದಳು ಅಂದ್ರ ಅವ್ರು ಹೇಳಿದ ಅರ್ಥ ಏನು, ಒಳಗಿನಿಂದ ನೀ ಏನಾದ್ರೂ ತಂದ ದಾನ ಮಾಡಿದಿ ಅಂತಂದ್ರ, ಜೋಳಿಗೆಗೆ ಹಾಕಿದಿ ಅಂತಂದ್ರ, ಆ ಜೋಳಿಗೆ ನಿನ್ನ ದಾನ ಅಟ್ಟ ತಗೊಳಂಗಿಲ್ಲವ, ನಿನ್ನ ಮನಿಯೊಳಗ ಒಂದಿಷ್ಟ ಪಾಪ ಕರ್ಮ ದೋಷ ದೆವ್ವ ಪಿಸಾಚಿ ಏನ್ ಇತ್ತಂದ್ರು ಕೂಡ ಅದು ಏನ್ ಮಾಡ್ತದ, ದಾನದ ಮುಖಾಂತರ ಜೋಳಿಗೆಗೆ ಬಂದ್ ಬೀಳ್ತತಿ. ಅದಕ್ಕೆ ದಾನ ಮಾಡ್ಬೇಕು ಜಂಗಮರಿಗೆ ಅಂತ ಹೇಳುದು. ಅದಕ್ಕೇನ್ರಿ, ಜಂಗಮನಿಗೆ ದಾನವನ್ನ ಮಾಡ್ಬೇಕು. ನಾವ್ಯಾರು ಮಾಡ್ತೀವಿ ದಾನ, ನಾವ್ಯಾರು ಪಾದ ತೊಳ್ಕೊತೀವಿ ಜಂಗಮನಂದು? ಆಗೆಲ್ಲ ಪ್ರತಿ ಸೋಮವಾರಕ್ಕೊಮ್ಮೆ ತೊಳ್ಕೊತಿದ್ರು ಒಬ್ಬರ ಮನ್ಯಾಗ. ನಾವ್ ಶರಣ ಬಸವೇಶ್ವರದ ಗೊತ್ತಲ್ಲ ನಿಮ್ಗೆ, ಅವ್ರ ಪುರಾಣ ಕೇಳಾಗತ್ತೀವಿ. ಈಗಲೂ ಕೂಡ ಏನ್ ಅಂದಿನಿಂದನೂ ಕೂಡ ಇಂದಿನ ತನನೂ ಕೂಡ ಅರಳಗುಂಡಿಗೆಯೊಳಗಾಗ್ಲಿ ಮತ್ತು ಗೊರವ ಗುಂಡಿಗೆ ಆಗ್ಲಿ ಎಲ್ಲೇ ಆಗಲಕ್ಕ, ಎಲ್ಲೆಲ್ಲಿ ಶರಣ ಬಸವೇಶ್ವರ ಮಠ ಅದಾವಲ್ಲ, ಆ ಮಠದೊಳಗ ಪದ್ಧತಿ ಏನು ಅಂತಂದ್ರ, ಮುಂಜಾನೆ ಹೇಳಂಟ್ಲೆ ಗದ್ದಿಗೆ ಪೂಜೆ ಆತು ಅಂತಂದ್ರ ಆ ಗ್ರಾಮದೊಳಗ ಒಬ್ಬ ಜಂಗಮನ ಕರ್ಕೊಂಬಂದ್ ಅವನ ಪಾದೋದಕ ತಗೊಂಡ ನಂತರ ಆ ಮನೆಯಾಗ ಪ್ರಸಾದ ಮಾಡ್ತಾರ. ಅಲ್ಲಿ ತನ ಮಾಡಂಗಿಲ್ಲ ತಾಯಿ, ನೆನಪಿಟ್ಟುಕೋರ್ ನೀವು, ಹೋಗ್ಬೇಕಾದ್ರೆ ಕೇಳಿ ಬರ್ರಿ ಅಲ್ಲಿ. ಯಾಕಂದ್ರೆ ನಾನು ಅಲ್ಲಿ ಕೂಡ ಪುರಾಣ ಹೇಳಿ ಬಂದಿನ. ಗೊರವ ಗುಂಡಿಗೆ ಅಂತ ಬರುತ್ತೆ, ಅರಳು ಗುಂಡಿಗೆ ಮಗಲು. ನಿಮ್ಗೆ ಅರಳು ಗುಂಡಿಗೆ ಒಂದಾಗ ಗೊತ್ತೈತೆ ಹೌದಿಲ್ರಿ? ಗೊರವ ಗುಂಡಿಗಿನು ಅಂತ ಬರ್ತೈತೆ. ಆ ಗೊರವ ಗುಂಡಿಗೆ ಕೂಡ ಶರಣ ಬಸವೇಶ್ವರ ಹುಟ್ಟಿರ್ತಕ್ಕಂತ ಅಂದ್ರೆ ಸಂಗಮಾಂಬೆ ಏನ್ ಕರಿತೀವಲ್ಲ, ಆ ಸಂಗಮಾಂಬೆಯ ತವರ ಮನಿ ಯಾವುದು ಅಂತಂದ್ರೆ ಗೊರವ ಗುಂಡಿಗೆ. ಅರಳು ಗುಂಡಿಗೆಯಿಂದ 3 ಕಿಲೋಮೀಟರ್ ಬರ್ತೈತೆ ಅದು. ಅಲ್ಲಿ ಶರಣ ಬಸವೇಶ್ವರ ಮನೆತನ ಏನ್ ನಾವು ಸಾಲುಕ್ಯ ಮನೆತನ ಅಂತ ಕರಿತೀವಲ್ಲ, ಆ ಮನೆತನ ಇನ್ನೂವರೆಗೆ ಐತಿ. ಆ ಮನೆತನದವರ ಪುರಾಣ ಹಚ್ತಾರ, ಊರ್ ಮಂದಿ ಹಚ್ಚಂಗಲ್ಲ, ಆ ಮನೆತನದವರ ಪುರಾಣ ಹಚ್ತಾರ. ದೊಡ್ಡ ಮನಿ ಅದ. ಅವ್ರ ಪ್ರತಿನಿತ್ಯನು ಪದ್ಧತಿ ಏನು ಅಂತಂದ್ರೆ, ಒಬ್ಬ ಜಂಗಮನ ಕರ್ಕೊಂಬಂದ ಏನ್ ಮಾಡೋ, ಗದ್ದಿಗೆ ಪೂಜೆ ಆದ್ಮ್ಯಾಗ ಮುಂದಿನ ಕಾರ್ಯ ಅವ್ರದ್ದು. ಈಗಲೂ ಕೂಡ ಅಂದಿನ ಹಿಡಿದು ಈಗಲೂ ಕೂಡ ಜಂಗಮನ ಕರ್ಕೊಂಡ್ ಪೂಜೆ ಮಾಡ್ತಾರ, ಅವ್ರ ಪಾದದ ಕತ್ಕೋತಾರ. ಆಗಿತ್ತ ಆ ಪದ್ಧತಿ. ಒಮ್ಮೆ ಸೋಮವಾರಕ್ಕೊಮ್ಮೆ ಬತ್ತದ, ಬರ್ಬರ್ತ ದಿನ ಹೋಗಿದ್ದೇನಾತು, ಸೋಮವಾರಕ್ಕೊಮ್ಮೆ ಬತ್ತು. ಸೋಮವಾರಕ್ಕೊಮ್ಮೆ ಹೋತ್. ಈಗ ಮತ್ತೆಲ್ಲಿಗೆ ಬತ್ತು, ಅಮಾಸಿಗೊಮ್ಮೆ ಕರ್ಯಾಕತ್ರ, ಇಲ್ಲ ಹುಣ್ಮಿಗೆ ಅಮಾಸಿಗೆ ಬಂತ. ಆ ಹುಣ್ಮಿನೂ ಹೋತ, ಅಮಾಸಿ ಒಂದ ಉಳಿತಿ. ಈಗ ಏನಾಗ್ಬಿಟ್ಟತಿ, ಅಮಾಸಿನೂ ಹೋಗ್ಬಿಟ್ಟತಿ. ಶ್ರಾವಣದಾಗ ಅಷ್ಟ ಜಂಗಮ್ ನೆನಪಾಗ್ತಾನ. ಇನ್ನು ಕೆಲವರಿಗೆ ಶ್ರಾವಣನೂ ಇಲ್ಲ. ಯಾವಾಗಪ್ಪ, ಅವ್ರ ಮನೆ ದೇವ್ರ ಜಾತ್ರೆ ಇದ್ದಾಗ, ಏನಾರ ಕಾರ್ಯ ಇದ್ದಾಗ ಅಷ್ಟ ಜಂಗಮ ನೆನಪಾಗ್ತಾನ. ಆದ್ರ ಜಂಗಮ ಕಾಯಕ ಮಾಡೋದಂದ್ರ ಹಂಗಲ್ಲ. ಪ್ರತಿನಿತ್ಯವೂ ಕೂಡ ಆಗ್ಲಿಲ್ಲ ಅಂದ್ರೆ ಪ್ರತಿ ಸೋಮವಾರಕ್ಕೊಮ್ಮೆ ಏನ್ ಮಾಡ್ಬೇಕು, ಒಬ್ಬ ಜಂಗಮನ ಪಾದ ನಮ್ಮ ಮನಿಯೊಳಗಿರ್ಬೇಕು, ಅವ್ನ ಪಾದೋದಕ ತಗೋಬೇಕಂತ. ಅಷ್ಟು ಜಂಗಮರ ಭಕ್ತಿಯನ್ನ ಮಾಡ್ಬೇಕು ಅಂತ ಹೇಳ್ತಾರ. ನಾವು ಕೂಡ ಜಂಗಮ, ಯಾಕಂದ್ರೆ ನಾವ್ ಏನು ಲಿಂಗು ಪೂಜೆ ಮಾಡ್ತೀವಲ್ರಿ, ಆ ಲಿಂಗುವಿನ ಸ್ವರೂಪ ಯಾರು ಅಂತಂದ್ರೆ ಜಂಗಮ. ಲಿಂಗದ ಮುಖವೇ ಜಂಗಮ ಅಂತ ಹೇಳ್ತಾರ. ಜಂಗಮನೆ ಜಗ ಭರಿತ ನೋಡ, ಜಗದ್ಭರಿತ ನೋಡ, ಲಿಂಗದ ಮುಖವೇ ಜಂಗಮ, ಲಿಂಗದ ಶರೀರವೇ ಗುರು, ಲಿಂಗದ ಮುಖವೇ ಜಂಗಮ, ಲಿಂಗದ ಶರೀರವೇ ಗುರು. ಜಂಗಮನೆ ಜಗ ಭರಿತ ನೋಡ,
ಜಂಗಮನೆ ಜಗದ್ಭರಿತ ನೋಡ ನೋಡ ಲಿಂಗದ ಮುಖವೇ ಜಂಗಮ ಲಿಂಗದ ಶರೀರವೇ ಗುರು ಆ ಜಂಗಮನ ಪಾದ ಪೂಜಕನೇ ಆ ಜಂಗಮನ ಪಾದ ಪೂಜಕನೇ ಧನ್ಯ ನೋಡ ಧನ್ಯ ನೋಡ ಧನ್ಯ ನೋಡ ಧನ್ಯ ನೋಡ ಗುರುಕುಮಾರ 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 ಪಂಚಾಕ್ಷರೇಶ್ವರ ಗುರುಕುಮಾರ ಪಂಚಾಕ್ಷರೇಶ್ವರ ಲಿಂಗದ ಮುಖವೇ ಜಂಗಮ ಲಿಂಗದ ಶರೀರವೇ ಗುರು ಆ ಜಂಗಮನ ಪಾದ ಪೂಜಕನೇ ರೇ ಆ ಜಂಗಮನ ಪಾದ ಪೂಜಕನೇ ಧನ್ಯ ನೋಡ ಧನ್ಯ ನೋಡ ಗುರುಕುಮಾರ ಪಂಚಾಕ್ಷರೇಶ್ವರ ಗುರುಕುಮಾರ ಪಂಚಾಕ್ಷರೇಶ್ವರ ಲಿಂಗದ ಮುಖವೇ ಜಂಗಮ ಲಿಂಗದ ಶರೀರವೇ ಜಂಗಮನೆ ಜಗ ಭರಿತ ನೋಡ ಜಂಗಮನೆ ಜಗದ್ಭರಿತ ನೋಡ ನೋಡ ಲಿಂಗದ ಮುಖವೇ ಜಂಗಮ ಲಿಂಗದ ಶರೀರವೇ ಲಿಂಗದ ಶರೀರವೇ ಲಿಂಗದ ಶರೀರವೇ ಗುರು ಸಾಂಬ ಜೈ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಅದಕ್ಕ ಲಿಂಗದ ಮುಖವೇ ಜಂಗಮ ಅಂತ. ಜಂಗಮ ಅಂದ್ರ ಅವನು ಕೂಡ ಲಿಂಗ ಸ್ವರೂಪಿ. ಅವನ ಪಾದ ಪೂಜಕನೇ ಧನ್ಯ ನೋಡ. ಅವನ ಪಾದ ಪೂಜೆ ಮಾಡ್ಬೇಕು, ಅವನಿಗೆ ಬೇಡಿದ್ದನ್ನ ನೀಡಬೇಕು ಅಂತ ಹೇಳ್ತಾರ. ಜಂಗಮ ಸೇವೆಯನ್ನ ಮಾಡಿರ್ತಕ್ಕಂಥ ಒಬ್ಬ ದಂಗುಳ್ಳಿ ಮಾರಯ್ಯ ಅಂತಾಗಿ ಹೋದ. ಬಸವಣ್ಣನಿಗಿಂತಲೂ ಕೂಡ ಪೂರ್ವದೊಳಗಾಗಿ ಹೋಗಿರ್ತಕ್ಕಂಥ ಒಬ್ಬ ಶರಣ ದಂಗುಳ್ಳಿ ಮಾರಯ್ಯ. ಅವನ ಕಾಯಕ ಏನು ಅಂತಂದ್ರೆ ಜಂಗಮಾರಾಧನೆ ಮಾಡ್ತಕ್ಕಂಥ ಕಾಯಕ. ಹೆಂಗ ಜಂಗಮಾರಾಧನೆ ಮಾಡ್ತಿದ್ದ ಅಂತಂದ್ರೆ ಊರೊಳಗ ಅಷ್ಟ ಅಲ್ಲ, ಸುತ್ತ ಮುತ್ತ ಗ್ರಾಮದೊಳಗ್ ಬಂದಿರ್ತಕ್ಕಂಥವ್ರು ಯಾರಾದ್ರೂ ಜಂಗಮ್ರ ಆ ಊರ್ ಮ್ಯಾಗ ಹಾದ್ ಹೊಂಟಿದ್ರು, ಅವ್ರ ಕಣ್ಣಿಗೆ ಕಂಡ್ರು ಅಂದ್ರೆ ಸಾಕು ಏನ್ ಮಾಡ್ತಿದ್ದ, ಅವ್ರನ್ನ ಓಡಿ ಕರ್ಕೊಂಬರೋದು, ತನ್ನ ಮನೆಯೊಳಗೆ ಜಂಗಮ ಪ್ರಸಾದವನ್ನು ಮಾಡಿಸೋದು. ಓಡೋಗೋದು ಕರ್ಕೊಂಬರೋದು ಜಂಗಮ್ನ. ಎಲ್ಲಿ ಯಾರಾದ್ರೂ ಬಂದಿದ್ರ ಅಂತಂದ್ರ, ಇಲ್ಲ ರಾತ್ರಿ ಏನು ಎಲ್ಲಾರು ಮಲ್ಕೊಂಡ ಮ್ಯಾಗ ಏನ್ ಮಾಡ್ತಿದ್ದ ಅಂತಾರ ದಂಗುಳಿ ಮಾರಯ್ಯ, ಊರಾಗ ಏನ್ ಗುಡಿ ಇರ್ತಲ್ಲ ಊರೊಳಗ ಆ ಗುಡಿ ಸುತ್ತಿದ್ದವ. ಯಾರಾದ್ರೂ ಜಂಗಮರ ಹೊಟ್ಟೆ ಮಕ್ಕೊಂದಾರೇನು, ಯಾಕಂದ್ರೆ ಪರಸ್ಥಳದಿಂದ ಬಂದಿರ್ತಾರ ಜಂಗಮರು, ಸಂಚಾರಿಗಳವರು ಬಂದು ಮಕ್ಕೊಂದಿರ್ತಾರ, ಬೇಡೋದು ಏನಂತಿರ್ತಾರ ಅಂತ ಏನ್ ಮಾಡ್ತಿದ್ದ, ರಾತ್ರಿ ಎಲ್ಲಾರು ಮಕ್ಕೊಂದ್ಮ್ಯಾಗ ಗುಡಿ ಗುಡಿ ಹೋಗೋದು, ಅಲ್ಲಿ ಯಾರು ಜಂಗಮರು ಹೊಟ್ಟೆ ಮಕ್ಕೊಂಡಿದ್ರ ಅವ್ರನ್ನ ಕರ್ಕೊಂಡ್ಬರೋದು, ಮನೆಯೊಳಗ ಜಂಗಮ ಪ್ರಸಾದವನ್ನು ಮಾಡಿಸೋದು, ಅವ್ರ ಪಾದದಕ್ಕ ತಗೋದು. ಹಿಂಗ ದಂಗುಳಿ ಮಾರಯ್ಯ ಜಂಗಮಾರಾಧಕ. ಪ್ರತಿನಿತ್ಯವೂ ಕೂಡ ಜಂಗಮರನ್ನ ಪ್ರಸಾದ ಮಾಡಿಸ್ತಾ 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 ಬರ್ತಕ್ಕಂಥ ದಂಗುಳ್ಳಿ ಮಾರಯ್ಯಗೆ ಏನಾಯ್ತು ಅಂತಂದ್ರ, ಪರಮಾತ್ಮ ನೋಡ್ರಿ ಹಂಗ ಯಾರನ್ನೂ ಬಿಡಂಗಿಲ್ಲ. ಒಂದಿಷ್ಟು ಕಾಡಿಸಿ ಕಾಡಿಸಿ ಅವ್ರನ್ನ ಒಂದಿಟ್ಟು ಏನ್ ಮಾಡ್ತಾನ ನೋಡ್ತಾನ. ಅವ್ರನ್ನ ಬಂಗಾರ ಐತಿ ಅಂತಂದ್ರ, ಬಂಗಾರ ಕಲರ್ ಕಂಡತಂದ್ರ ಹಂಗ ತಗೊಳಂಗಲ್ಲ. ನಾವು ಅದನ್ನ ಏನ್ ಮಾಡ್ತೀವಿ, ತಿಕ್ಕಿ ನೋಡ್ತೀವಿ ಬಂಗಾರ ಇದೇನು ಡೂಪ್ಲಿಕೇಟ್ ಹೋಯ್ತು,
ಒರಿಜಿನಲ್ ಐತೋ ಇಲ್ಲ ನೋಡ್ತೀವಲ್ಲ, ಹಂಗ ಪರಮಾತ್ಮನು ಏನ್ ಮಾಡ್ತಾನ, ಭಕ್ತರು ಒಂದಿಷ್ಟು ತಿಕ್ಕಿ ನೋಡ್ತಾನಂತ. ಆ ದಂಗುಳಿ ಮಾರೈನ್ ಕೂಡ ಪರಮಾತ್ಮ ಪರೀಕ್ಷೆ ಹೆಂಗ್ ಮಾಡ್ತಾನ ಅಂತಂದ್ರ, ಅವೇನ್ ಕಾಯಕ ಮಾಡ್ತಿದ್ಲ, ಆ ಕಾಯಕಕ್ಕೆ ಬರ್ತಕ್ಕಂತ ಹಣವನ್ನ ಏನ್ ಮಾಡ್ತಿದ್ದ ಅಂತಂದ್ರ ಕಟ್ ಆಗ್ಬಿಟ್ಟಿತ್ತು. ಒಂದಿಟ್ಟು ಎಲ್ಲೋ ಕೆಲಸ ಮಾಡ್ತಿದ್ದ, ಕೆಲಸ ಹೋತು, ಆದ್ರೂ ಬಿಡ್ಲಿಲ್ಲ. ಈ ಕೆಲಸ ಇರ್ಲಿಕ್ಕಂದ್ರೆ ಏನಾಯ್ತು, ನಾ ಜಂಗಮರ ಕಾಯಕ ಬಿಡಬಾರ್ದು ಅನ್ನೋದು ದಿನ ಏನ್ ಮಾಡ್ತಿದ್ದ, ಜಂಗಮರ್ ಕರ್ಕೊಂಡ್ ಬರೋದು. ಪರಮಾತ್ಮನ ಏನ್ ಮಾಡ್ತಿದ್ದ, ಮತ್ತೊಂದಿಷ್ಟು ಜಂಗಮನ ಜಾಸ್ತಿ ಮಾಡಿದ. ಒಬ್ಬರು ಬರಲ್ಲ, ಇಬ್ರು ಬರಲ್ಲ, 5 ಮಂದಿ, 5 ಬರಲ್ಲ, 10 ಮಂದಿ ಬರಲ್ಲ, 100 ಮಂದಿ ಜಂಗಮರು ಬರಾಕತ್ರು. ಜಂಗಮರಿಗೆ ನೀಡಿ ಜಂಗಮರ ಕಾಯಕ ಮಾಡಿ ಏನು ಒಂದು ಮನಿ ಇತ್ತು, ಆ ಮನಿ ಮಾರುತನನು ಏನ್ ಮಾಡಿದ ಅಂತಂದ್ರೆ ಜಂಗಮರ ಕಾಯಕ ಮಾಡಿದವ, ಬಿಡ್ಲಿಲ್ಲ. ಮನಿ ಹೋತು ಊರೊಳಗಿಂದು. ಯಾವಾಗ ಮನಿನೂ ಕೂಡ ಬೇರೆದವ್ರಿಗೆ ಬಿಟ್ಟು ಕೊಟ್ಟ, ಮಾರಿದನು, ಆಗ ದಂಗುಳಿ ಮಾರ ವಿಚಾರ ಮಾಡ್ತಾನ, ಮತ್ ಈ ಮನಿ ನಂಬ್ಕೊಂಡ್ ಇಷ್ಟ ದಿವಸ ಜಂಗಮ ಕಾಯಕ ಮಾಡಿದ್ನಿ, ಈ ಮನಿನ ಹೋತು, ನಮ್ ಹಿರಿಯಾರು ಮಾಡಿದ್ದು 1 ಎಕರೆ ಹೊಲ ಆಯ್ತು ಊರ್ ಹೊರಗ, ಅಲ್ಲಾರ ಹೋಗಿ ಇಷ್ಟ ಏನ್ ಮಾಡೋಣ, ಒಂದಿಟ್ಟು ಬೆಳಿ ಬೇರುನು ಅಂತ ಏನ್ ಮಾಡಿದ. ಮತ್ ಊರಾಗಿದ್ರೆ ಮತ್ ಜಂಗಮರ್ ಬರೋವ್ರ ಅವ್ರಿಗೆ ಏನ್ರ ಕೊಡ್ಬೇಕಾಗತ್ತ. ಇವ ಬೇಡಿದವ್ರಿಗೆ ಇಲ್ಲ ಅಂದಿಲ್ಲ, ಒಮ್ಮಿ ಜಂಗಮರ್ ಬಂದ್ರೆ ಯಾವಾಗೂ ಇಲ್ಲ ಅಂದಿಲ್ಲ ಅಂತ ಏನ್ ಮಾಡಿದ, ಬೇಡ ಹೊಲದಾಗ ಹೋಗಿ ನಾ ಕಾಯಕ ಮಾಡೋನು, ಅಲ್ಲಿ ಬಂದಿತ್ತಂತ ಜಂಗಮರ್ ಕೊಡೋನು ಅಂತ ಹೊಲಕ್ ಹೋಗ್ತಾನ. ಹೊಲಕ್ ಹೋಗಿ ಅಲ್ಲಿ ಒಂದು ಗುಡಿಸಲ ಹಾಕೊಂಡ್ ಸಣ್ಣ ಗುಡಿಸಲ ಹಾಕೊಂಡ್ ಇಡೀ ಹೊಲ ಸ್ವಚ್ಛ ಮಾಡ್ತಾನ. ಸ್ವಚ್ಛ ಮಾಡಿದ, ಚಲೋ ಮಳಿ ಆತು, ಎಲ್ಲಾ ಹೊಲ ಹರಿಗಿದ ಮ್ಯಾಗ ಏನ್ ಮಾಡಿದ ಅಂತಂದ್ರ, ಇವ್ರಂತೆಲ್ಲ ಒಂದಿಷ್ಟು ಶೇಂಗಾ ತಗೊಂಡ್ಬರ್ತಾನ. ಶೇಂಗಾ ಬಿತ್ತಿದ್ರ ಆತು, ಒತ್ತು ಶೇಂಗಾ ಬಿತ್ತಿದ. ಚಲೋ ತಗ ಶೇಂಗಾ ಬಿತ್ತಾನ. ಶೇಂಗಾ ಬಿತ್ತಿ ಇನ್ನೇನ ಕುಡ್ಸಲಕ್ ಬರ್ಬೇಕು ಅನ್ನೋದು ಚಲೋ ಮಳಿ ಆತು. ಬಹಳ ಖುಷಿ ಆತ ಇವಂಗ, ನಾ ಬಿತ್ತಿದ್ದಕ್ಕೂ ಮಳಿ ಆಗಿದ್ದಕ್ಕೂ ಬಹಳ ಚಲೋಪ ಆತ ಬಂದು ಗುಡಿಸಲ್ದಾಗ ಕೂತಿರ್ತಾನ ಚಾಟಿಗೆ. ಇವೇನ್ ಗುಡಿಸಲ್ದಾಗ ಕೂತಿದ್ದ, ಬಂದು ಉಸಿರು ಬಿಟ್ಟು ಕುಂತಿದ್ದ ಇಷ್ಟ ತಡ ಭಿಕ್ಷಾಂದೇಹಿ ಅಂತ ಶಬ್ದ ಬಂದ್ಬಿಡ್ತಿ. ಅಡವಿ ಒಳಗ ಭಿಕ್ಷಾಂದೇಹಿ ಅಂತ ಶಬ್ದ ಬತ್ತಿ, ಎದ್ದು ನೋಡ್ತಾನ, ಹೊರಗೊಬ್ಬ ಜಂಗಮ ನಿಂತಾನ. ನೋಡಿ ಗಾಬರದೀವಪ್ಪ, ಈ ಅಡವಿಗ್ ಬಂದ್ರು ಕೂಡ ಬಿಡೋಲ್ರಿ ಜಂಗಮರು. ಯಪ್ಪ ಬರ್ರಿಯಪ್ಪ, ಮೊದಲು ಬಾಳ ಮಳಿ ಬರಾಕತತಿ, ಮೊದಲು ಒಳಗ ಬರ್ರಿ ಅಂತ ಏನ್ ಮಾಡಿದ, ಜಂಗಮರನ್ನ ಗುಡಿಸಲೊಳಗ ಕರ್ಕೊಂಡ. ಕುಂತ್ರು 1 ತಾಸು 2 ತಾಸು ಆತು, ಮಳಿ ನಿಂತ ಮ್ಯಾಗ ಜಂಗಮ ಏನ್ ಮಾಡಾಕ್ತದ, ನಡಗಾಕತ್ ಬಿಟ್ಟಿದ್ದ. ನಡ್ಕೋತ ಅವಂಗ ಹೇಳ್ತಾನ, ಅಲ್ಲಪ್ಪ ಬಹಳ ನಡಗ ಹತ್ತಿ ಬಿಟ್ಟತ್ ನನಗೆ, ಈ ಚಳಿಗೆ ಮಳಿಗೆ ಒಂದಿಷ್ಟು ಕಾಸುಗಳಕ್ಕೆ ಏನಾರ ಇದ್ರ ಕೊಡು ಅಂದ. ಜಂಗಮ ಬೇಡಿದ್ದೀವ ಇಲ್ಲ ಅಂದಿಲ್ಲ ಎಂದು, ಮತ್ ಇವಂಗ ಹೆಂಗಿಲ್ಲ ಅಂತಾನ, ಕಾಸುಗಳಕ್ಕೆ ಏನಾರ ಕೊಡಂತಾನ. ಹೊರಗೆ ಹೋಗಿ ನೋಡ್ತಾನ, ಎಲ್ಲಾ ಕಡೆ ಮಳಿ ಆಗೈತಿ, ಎಲ್ಲಾ ಗಿಟಿಗಿ ಎಲ್ಲಾ ತೊಯ್ದು ಬಿಟ್ಟಾವು. ಇಲ್ಲೇ ಹುಡುಕ್ಯಾಡದ ಏನೂ ಸಿಗ್ಲಿಲ್ಲ. ಬಂದ ಸೀದಾ ಜಂಗಮರ್ ನೋಡಿದ್ರೆ ನಡಗಾಕತ್ತಾರ, ನನಗೊಂದಿಷ್ಟು ಕಾಸುಗಳಕ ಬೆಂಕಿ ಕೊಡಂದಾರ ಅಂತ. ಇಷ್ಟೆಲ್ಲ ಇತ್ತಲ್ಲ ಜಂಗಮರ್ಗ ಅಂತಾನೆ, ಯಪ್ಪಾ ಜಂಗಮರ ಸ್ವಲ್ಪ ಹೊರಗೆ ಬರ್ತೀರಿ ಏನ್ರಿ ಅಂದ. ಜಂಗಮರ್ ಹೊರಗೆ ಬಂದ್ರು. ಯಾವಾಗ ಜಂಗಮರ್ ಹೊರಗೆ ಬರ್ತಾರೋ, ಏನು ಗುಡಿಸಲ ಹಾಕಿದ್ದಲ್ಲ, ಆ ಗುಡಿಸ್ಲಾನ ಮುರಿದ್ ಏನ್ ಮಾಡ್ತಾನ ಅಂತಂದ್ರ, ಆ ಜಂಗಮರಿಗೆ ಬೆಂಕಿ ಕಾಸುಗಳಕ್ ಕೊಟ್ಟ. ಯಪ್ಪ ಕಾಸ್ಗೋರ್ರಿ ಅಂದ. ಗುಡಿಸಲ ಮುರಿದ್ ಬಿಟ್ಟು ಇರೋದು ಅದ ಒಂದು ಆಶ್ರಯ, ಅದನ್ನು ಮುರಿದ ಒಳಗಿಂದ ಒಣಗಿದ್ದು ತಗೊಂಡ್ ಏನ್ ಮಾಡಿದ, ಜಂಗಮರಿಗೆ ಬೆಂಕಿ ಕಾಸುಗಳಕ್ ಕೊಟ್ಟ. ಬೆಂಕಿ ಕಾಸು ಒಂದು ಜಂಗಮರ ಅಂತಾರ, ಅಪ್ಪಾ ಇಟ್ಟೋತನ ಬಹಳ ಚಳಿ ಹೆತ್ತಿತ್ತು, ಚಳಿ ಬಿಟ್ಟಿತ್ತು ನೋಡಪ್ಪ, ಚಳಿ ಎಲ್ಲ ಬಿಟ್ಟತೀಗ, ಮತ್ತೆ ಚಳಿ ಬಿಟ್ಟ ಮ್ಯಾಗ ಒಂದಿಷ್ಟು ಹೊಟ್ಟೆ ಹಸದತಿ, ತಿನ್ನಾಕ ಏನಾರ ಕೊಡು. ಇದ್ದಿದ್ದು ಗುಡಿಸಲ ಮುರ್ದಾನ, ಇವ್ರೇನ್ ಅನ್ನಕತ್ತಾರ, ತಿನ್ನಾಕ ಏನಾರ ಕೊಡನಾಕತ್ತಾರ. ನಮಗ್ ಯಾರ ಅಂದಿದ್ರ ಇಂಥ ಪರಿಸ್ಥಿತಿ ಒಳಗ ವಿಚಾರ ಮಾಡ್ರಿ. ನಿಮಗ್ ಯಾರ ಇಂಥ ಪರಿಸ್ಥಿತಿ ಬ್ಯಾಡ, ನಿಮಗ ಮುಂಜಾನೆ ಆಗ ಎದ್ದಿರ್ತೀರಿ, ಎದ್ದ ಮ್ಯಾಗ ಯಾರ ಬಂದ್ ಭಿಕ್ಷಾಂದೇಹಿ ಅಂದ್ರೆ ಏನಂತೀರಿ? ಬಂದು ನೋಡಿ ಮುಂಜಾನೆ ಹೇಳಂಟ್ಲೇನ, ನಮಗ ತಿನ್ನಾಕ ಇನ್ನು ಏನು ಮಾಡ್ಕೊಂಡಿಲ್ಲ, ಇವ್ ಕೊಡ್ಬೇಕಂತ, ನಡಿ ಮುಂದಿನ ಮನೆಗೆ ಹೋಗ ಅನ್ನಂಗಲ್ಲ. ಅವರು ಬಾಳ ಶಾನ್ಯಾರಾಗಿರಿ. ಕೆಲವೊಂದು ಭಿಕ್ಷಿಕ್ರ ಹೆಂಗಂತಾರ ಗೊತ್ತಾನ, ಮುಂದಿನ ಮನೆಗೆ ಹೋಗ, ನಮಗ ಏನು ಇಲ್ಲ ಮುಂದಿನ ಮನೆಗೆ ಹೋಗಂದ್ರ ಅವರು ಅಂತಾರ ಏನ, ಮತ್ತೆ ನಿನಗಿಲ್ಲ ಅಂದ್ರೆ ನಿನ್ನ ಮನೆಯಾಗ ಬಾ ನೀನು ನನ್ನ ಜೋಡ ಒಂದು ಪ್ಲೇಟ್ ತಗೊಂಡಂತಾರ ಅವ್ರಿಗೆ. ಆದ್ರ ಅವ ಹಂಗನ್ಲಿಲ್ಲ. ಜಂಗಮರು ಕೇಳಿದ್ ಇಲ್ಲ ಅಂದಿಲ್ಲ. ಹಂಗಾದ್ರೆ ಜಂಗಮರ್ ಕೇಳ್ಯಾರ ಅಂತಂದ್ರ ಇಲ್ಲ ಅನ್ನಬಾರ್ದು ಅಂತ ವಿಚಾರ ಮಾಡ್ತಾನೆ. ಇದ್ದಿದ್ದೊಂದು ಗುಡಿಸಲು ಹೋಗೈತಿ, ಯಪ್ಪ ಒಂದ್ 5 ನಿಮಿಷ ನಾ ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ ಅಂತ ವಿಚಾರ ಮಾಡ್ತಾನ. ಯಾವಾಗ ಹಿಂಗ್ ವಿಚಾರ ಮಾಡಿದ್ನೋ ಅದಾಗ ತಾನೆ ಶೇಂಗಾ ಬಿತ್ತಿರ್ತಾನ. ಇದ್ದಿದ್ದ ಶೇಂಗಾನು ಬಿತ್ಯಾನ. ಇವ್ರು ಹೊಟ್ಟೆ ಹಸದೈತಿ ಅಂತಾರ. ಯಾವ್ದರ ಗಿಡದಾಗ ಒಂದಿಷ್ಟು ಹಣ್ಣು ಹಂಪಲ ಅದಾವೇನು ಅಂತ ನೋಡಾಕ್ ಹೋಗ್ತಾನ. ಇಡೀ ಅಡವಿ ಸುತ್ತಿ ಬಂದ್ರು ಕೂಡ ಏನೋ ಒಂದ್ ಹಣ್ಣು ಹಂಪಲ ಸಿಗಂಗಿಲ್ಲ ಅವಂಗ ಅವತ್ತು. ಎಷ್ಟು ಕಾಡ್ತಾನ ನೋಡ್ರಿ ಪರಮಾತ್ಮ. ಒಂದು ಹಣ್ಣು ಹಂಪಲ ಸಿಗಂಗಿಲ್ಲ. ವಿಚಾರ ಮಾಡಿದ ಹೆಂಗ್ ಮಾಡ್ಬೇಕಪ್ಪ. ಜಂಗಮ ನೋಡಿದ್ರೆ ಕೇಳಾಕತ್ತಾರ, ನನ್ ಮತ್ತಲ್ಲಂತೂ ಕೊಡಾಕ ಏನೂ ಇಲ್ಲ, ಏನ್ ಮಾಡ್ಲಿ ಅಂತ ವಿಚಾರ ಮಾಡ್ತಿರ್ತಾನ. ಆಗ ಅವನ್ ತಲೆಯಾಗ ಒಂದು ವಿಚಾರ ಹೊಳಿತೈತಿ. ಆ ವಿಚಾರ ಏನು ಅನ್ನೋದನ್ನ ನಾಳೆ ದಿವಸ ನಾವು ನೋಡೋಣ ಅಂತ ಹೇಳಿ ಪೂರ್ವ ಪೀಠಿಕೆ ಒಳಗೆ ಏನ್ ಹೇಳಿದೇವ್ರಿ,
ಆ ವಿಚಾರ ನಾಳೆ ದಿವಸ ನೋಡೋಣ. ನಿಮ್ಮ ಧಾರಾವಾಹಿ ಹಿಂಗ ನಿಂತಿರ್ತಾವು, ಹೌದಿಲ್ಲ? ಹಿಂಗ ನಿಂತಿರ್ತಾವಿಲ್ಲ. ಆಕಿ ಹಿಂಗ ಹೊಳ್ಳಿ ನೋಡ್ಬೇಕ, ಅಷ್ಟ ಪ್ರಸಂಗದ ಏನೋ ಹೊಳ್ಳಿ ನೋಡ್ಬೇಕ, ಇಲ್ಲಿ ಬಂದು ನಿಲ್ಲಿಸ್ಬಿಡ್ತಾರ. ನೀವು ಮತ್ ನಾಳೆ 8 ಗಂಟೆಗೆ ಕೈಯಾಗ ರಿಮೋಟ್ ಹಿಡ್ಕೊಂಡ್ ಕೂತಿರ್ತೀರಿ. ಏನ್ ನೋಡಾಕ? ಅಕ್ಕಿ ಈ ಕಡೆ ಹೊಳತಾಳಿಲ್ಲೋ ಅಂತ ನೋಡಾಕನ ಕೂತಿರ್ತೀರಿ ನೀವು. ಹಂಗ ಮತ್ ಇದನ್ನು ನಾಳೆ ದಿವಸ ಅವನ ತಲೆಯಾಗ ಏನ್ ವಿಚಾರ ಹೊಳಿತೈತಿ ಅನ್ನೋದನ್ನ ನಾಳೆ ನಾವು ನೀವು ನೋಡೋಣ ಅಂತ ಹೇಳಿ